ನಮಿಸ್ತಾ ನಿಂತುಬಿಟ್ಟ. ತನ್ನೇತ್ರಗೋಚರಂ ವೀಕ್ಷ ಸಹಸೋತ್ತಾಯ ಸಾದರಂ ನನಾಮ ಭುವಿ ಕಾಯೇನ ದಂಡವತ್ ಪ್ರೀತಿ ವಿಕ್ವಲ. ಆ ದೇವರನ್ನು ನೋಡಿದ ಅವಳಿಗೆ ನಿಲ್ಲಿಕ್ಕಾಗಲಿಲ್ಲಂತೆ, ದಬ್ಬಂತ ಕೆಳಗೆ ಬಿದ್ದುಬಿಟ್ಲ. ದೇವರಿಗೆ ನಮಸ್ಕಾರ ಹೀಗೆ ಮಾಡಬೇಕಂದ್ರೆ, ದೇವರು ನೋಡಿದ ತಕ್ಷಣ ಬೀಳ್ಬೇಕಂತ. ನಮ್ಮಲ್ಲಿ ನಮಸ್ಕಾರಕ್ಕೆ ಹೇಳ್ತಾರೆ ನೋಡಿ, ದಂಡ ಪ್ರಣಾಮಗಳು. ದಂಡ ಪ್ರಣಾಮ, ಸಾಷ್ಟಾಂಗ ದಂಡ ಅಂತಾರೆ. ನಮ್ದು ಯಾರ್ದು ದಂಡ ಪ್ರಣಾಮ ಇಲ್ಲ ರೀ. ನಿಮ್ಗೆ ಹಾಗೆ ಮಾಡಲೇಬೇಕು ಅಂದರೆ ಕೈಯಲ್ಲಿ ಒಂದು ದಂಡ ಹಿಡ್ಕೊಳ್ಳಿ, ಅದನ್ನು ಬಿಡಿ, ಅದು ಹೇಗೆ ಬೀಳುತ್ತೋ ಹಾಗೆ ಬಿದ್ದರೆ ಅದು ದಂಡ ಪ್ರಣಾಮ. ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಸುಮ್ಮನೆ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಸಾಕಾಗಿದೆ, ಮಂಡಿ ನೋವು. ನೀವು ಹೇಳೋ ಹಾಗೆ ಬಿದ್ದರೆ ಜನ್ಮದಲ್ಲಿ ಮತ್ತಿನ್ನು ನಮಸ್ಕಾರ ಉದ್ಯಾಪನೆ ಅದು ಮಾಡೋ ಹಾಗೆ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಇನ್ನೊಂದು ಐಡಿಯಾ ಇದೆ ನೋಡಿ. ನಿಜವಾಗಿಯೂ ದೇವರಿಗೆ ಮಾಡಿದ್ರೆ ಹಾಗೆ ಮಾಡಬೇಕ್ರಿ. ನೋಡಿ ಅವಳು ಹಾಗೆ ದಂಡವತ್ ಕೋಲಿನಂತೆ ಬಿದ್ದುಬಿಟ್ಲಂತೆ. ನಮಗೂ ಹಾಗೆ ಬೀಳಬೇಕು ಅಂತ ಆಸೆ. ಏನು ಮಾಡಿಬಿಡಿ, ತುಂಬ ಈಸಿ ಮೆಥಡ್ ನಿಮ್ಗೆ ಹೇಳ್ತೇನೆ. ನೀವು ಯಾವುದೋ ಫಂಕ್ಷನ್ ಮನೇಲಿ ಓಡಾಡ್ತಿರ್ತೀರಿ, ಅದು ಪಂಚೆಯೋ ಸೆರಗೋ ಸೀರೆಯೋ ಹೊಸಲ್ಗೋ ದಾಟಿ ಬೀಳ್ತೀರಿ. ಬಿದ್ದಾಗ ದೇವರಿಗೆ ಹೇಳಿ, ಸ್ವಾಮಿ ಇದೇ ನಮಸ್ಕಾರ ಬರ್ಕೊಂಬಿಡು, ಅಂಡರ್ಲೈನ್ ಇದೆ, ಈ ಥರ ನಮಸ್ಕಾರ ನನ್ನ ಜನ್ಮದಲ್ಲಿ ನಾ ಮಾಡಲ್ಲ, ಇದು ಮಾಡಿದ್ದೀನಿ, ಇದು ಒಂದೇ ನನ್ನ ಲೈಫ್ ಟೈಮ್ ನಮಸ್ಕಾರ ಅಂತ ಬರ್ಕೊಳ್ಳಿ. ಬಿದ್ದಾಗ ದೇವರ ಸ್ಮರಣೆ ಬಂದರೆ ಭಗವಂತ ಅದನ್ನೇ ನಮಸ್ಕಾರ ಅಂತ ತಗೊಳ್ತಾನವನು. ಸುಲಭನೋ ಹರಿ ತನ್ನವರನ್ನು ಅರಗಳಿಗೆ ಬಿಟ್ಟಗಲನು, ರಮಾದವನ ಬಲಿಸಲರಿಯದ ಪಾಮರರು ಬಳಲುವರು ಭವದೊಳಗೆ, ಹೊರಳಿ ಮಲಗುವುದೇ ಹರಿಗೆ ವಂದನೆಯು. ನಡೆವ ಎಲ್ಲ ನಡೆಗೆ ಆತನಿಗೆ ಪ್ರದಕ್ಷಿಣೆ. ಎದ್ದಾಗ ಬಿದ್ದಾಗ ಕೂತಾಗ ಆಕಳಿಸುವಾಗ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಭಗವಂತನ ನೋಡ್ತಾ ಈ ತಾಯಿಗೆ ಭಕ್ತಿಯ ಭಾರ ಹೆಚ್ಚಾಗಿ ದಂಡವತ್ ಬಿದ್ದುಬಿಟ್ಲಂತ. ಸಾಮಾನ್ಯ ಹೆಣ್ಣುಮಕ್ಕಳು ಮಾಡುವ ಹಾಗಿಲ್ಲ ಹಾಗೆ ನಮಸ್ಕಾರ. ಅವ್ರದ್ದು ಪಂಚಾಂಗ 5 ಅಂಗಗಳು ಮಾತ್ರ ಸ್ಪರ್ಶ ಆಗಬೇಕು. ನಮ್ಮದು 8 ಅಂಗ, ಅವ್ರದ್ದು 5. ಆದರೆ ಇಲ್ಲಿ ಹೆಣ್ಣುಮಗಳು ಅದಿತಿ ಪೂರ ನಮಸ್ಕಾರ ಮಾಡಿದ್ದಾಳಂತ ದಂಡವತ್. ಯಾಕಂದರೆ ಅವಳಿಗೆ ನಿಂತ್ಕೊಳ್ಳಿಕ್ಕಾಗಲಿಲ್ಲ. ಇದು ತುಂಬ ಭಾರವಾದದ್ದನ್ನು ಭುಜದಲ್ಲಿ ಇಟ್ಟರೆ ಭಾರದ ಭಾರಕ್ಕೆ ಕುಗ್ಗಿ ಬಗ್ಗಿ ತಗ್ಗಿ ಬಾಗುವಂತೆ ಅವಳು ಬಗ್ಗಿಬಿಟ್ಲು. ಅವಳಿಗೆ ದೇವರ ಮೇಲೆ ಭಕ್ತಿಯ ಭಾರ ಹೆಚ್ಚಾಗಿ ಭಗವಂತನನ್ನು ಕಂಡಾಗ ಆದರದಿಂದ ಬಿದ್ದಿದ್ದಾಳೆ. ಸೋತ್ತಾಯ ಬಹಳ ಕಷ್ಟಪಟ್ಟಳು, ಮೇಲೆದ್ಲು. ಬದ್ಧಾಂಜಲಿ 2 ಕೈಯನ್ನು ಮುಗಿದಿದ್ದಾಳೆ. ಇಡೀ ಸ್ಥಿತ ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡಿದ್ದಾಳೆ. ಸ್ತೋತ್ರ ಮಾಡಬೇಕಾದ್ರೆ ದೇವರು ನೋಡ್ತಾ ಮಾಡಬೇಕಲ್ಲ. ನಸೇಹ ಆನಂದ ಜಲಾಕುಲೇಕ್ಷಣ. ಅವಳು ಕಣ್ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದ್ದಂತ ಆನಂದ ಬಾಷ್ಪ. ನಾನು ಮಾಡಿದ ಪೂಜೆಗೂ ದೇವರು ಒಲದ್ನಲ್ಲ. ಬಬೂವ ತುಷ್ಣೀಂ ಪುಲಕಾಕಲಾಕೃತಿ, ರೋಮಾಂಚನ, ಮೈ ಕೂದಲೆಲ್ಲ ನಿವಿರಿ ನಿಂತಿದೆ. ತದ್ದರ್ಶನ ಉತ್ಸವ ಗಾತ್ರವೇ ಪತುಹು. ಎಂದು ನೋಡಲಿಕ್ಕೆ ಬಾರದ ಆ ಭಗವಂತನನ್ನು ಕಂಡಾಗ ಇವಳಿಗೆ ಗಡಗಡ ಕೈ ಕಾಲೆಲ್ಲ ನಡುಗ್ತಾ ಇದೆಯಂತೆ. ಪ್ರೀತ್ಯಾಶನಯ ಗದ್ಗದಯ ಗಿರಾ ಹರಿಂ ತುಷ್ಟಾಭಾಸ ದೇವ್ಯದಿತಿ ಕುರುದ್ವ. ಪ್ರೀತಿ ಅಂದರೆ ಭಕ್ತಿ, ಭಕ್ತಿಯಿಂದ ಶನೈಹಿ ಮೆಲ್ಗೆ ಗದ್ಗದಯ. ಅವಳಿಗೆ ಕಂಠ ಅದು ಸ್ಪಾಂಟೇನಿಯಸ್ ಆಗಿ ಬರ್ತಿಲ್ಲಂತೆ ಸ್ತೋತ್ರ. ದೇವರ ಮುಂದೆ ಸ್ತೋತ್ರ ಮಾಡುವಾಗ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಸ್ತೋತ್ರ ಮಾಡುವಾಗ ಕೂಕ್ಕೊಳ್ತಾರೆ. ಏನು ದೇವ್ರಿಗೇನು ಕಿವುಡ ಅಂತ. ನಮ್ಮನೇಲೇ ಯಾರು ಜೋರಾಗಿ ಕೂಗಿದ್ರೆ ಅಮ್ಮನ ಮುಂದೆ ನಿಂತು ಮಕ್ಕಳು ಅಮ್ಮ ಅಂದರೆ ಏನು ನಂಗೇನು ಕಿವುಡನ ಮೆಲ್ಲು ಕೂಗು ಅಂತಾರಲ್ಲ. ದೇವ್ರಿಗೇನು ಕಿವುಡೇನ್ರಿ? ಕೆಲವು ಸ್ತೋತ್ರ ಮಾಡುವಾಗ ಏನು ಕೂಗಿ ಕಿರುಚಿ ಎಲ್ಲ ಮಾಡ್ತಾರೆ. ಒಂದೇ ಕೂಗಳತ್ತೆ. ಭಗವಂತನಿಗೆ ಜೋರಾಗಿ ಕೂಗಬೇಕಾದ್ದಿಲ್ಲ, ಮೆಲ್ಲಗೆ ಹೇಳಿದ್ರು ಕೇಳ್ತಾನ್ರಿ. ಪ್ರೀತ್ಯ ಶನೈಹಿ ಗದ್ಗದಯ. ನಿಜವಾಗಿ ದೇವರಲ್ಲಿ ಭಕ್ತಿ ಇದ್ರೆ ನಿಮಗೆ ಸ್ತೋತ್ರ ಹೇಳುವಾಗ ಕಂಠ ಬಿಗಿದು ಬರಬೇಕು. ಉದ್ವೀಕ್ಷತಿ ಸಾ ಪಿಬತೀವ ಚಕ್ಷುಷ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ಅವಳೇನು ಮಾಡ್ತಾ ಇದ್ದಾಳೆ? ದೇವರನ್ನ ನೋಡಿದ್ಲು. ಹೇಗೆ ನೋಡ್ತಾಳೆ? ಉದ್ವೀಕ್ಷತಿ, ಭಗವಂತನನ್ನ ನುಂಗುವಂತೆ ನೋಡ್ತಾ ಇದ್ದಾಳೆ. ಅಂದ್ರೆ ಏನಂದ್ರೆ ದೇವರ ಸೌಂದರ್ಯವನ್ನ ಕಣ್ಣುಗಳಿಂದ ಎಳ್ಕೊಳ್ತಾ ಇದ್ದಾಳೆ, ಪಾನ ಮಾಡ್ತಾ ಇದ್ದಾಳೆ. ಇದರರ್ಥ ಕಣ್ಣು ದೊಡ್ಡದು ಮಾಡ್ಕೊಂಡ್ಲ. ದೊಡ್ಡ ಕಣ್ಣು ಮಾಡಿ ದೇವರನ್ನ ನೋಡ್ಬೇಕ್ರಿ. ನಾವು ನೋಡೋವರೆಗೂ ಚೆನ್ನಾಗೇ ಹೋಗ್ತೀವಿ ರೀ. ದೇವ್ರ ಹತ್ರ ಹೋದಾಗ ಕಣ್ಣು ಮುಚ್ಕೊಂಡ್ಬಿಡ್ತೀವಿ.
ದೇವ್ರ ಹತ್ರ ಹೋದಾಗ ಕಣ್ಣು ಮುಚ್ಕೊಳ್ಳೋದಾದರೆ ಹೋದ್ರಿ ಯಾಕೆ? ನೋಡಿ, ಅರ್ಚಕರು ದೇವರ ಹತ್ರ ಆ ಮಂಗಳಾರತಿಯನ್ನು ಯಾಕೆ ಹಿಡಿತಾರೆ ಗೊತ್ತಾ? ದೂರದಲ್ಲಿ ನಿಂತ ನಿಮಗೆ ದೇವರ ಮುಖ ಚಂದ ಕಾಣಲಿ. ನೋಡಿ ಅವನ ಮುಖ ಹೇಗೆ ಅರಳಿದೆ. ಆ ಅರಳಿದ ಭಗವಂತನ ಮುಖವನ್ನು ಹೃದಯದಲ್ಲಿ ಚಿಂತನೆ ಮಾಡಿದರೆ ನಿಮ್ಮ ಮುಖನೂ ಅರಳತ್ರಿ. ನಮ್ಮ ಮುಖ ಅರಳೋದೇ ಇಲ್ಲ ರೀ. ಈ ಫೋಟೋಗ್ರಾಫರ್ಗೆ ತಲೆ ಕೆಟ್ಟೋಗ್ಬೇಕು. ಅವ್ನು ಕೈ ಮುಗಿತಾ ಇರ್ತಾನೆ, ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್ 150 ಹೇಳಿದ ಹಿಕ್ ಕೆಟ್ಟದಾಗ ಮುಖ ಕೊಡ್ತಾನೆ, ಬರಲ್ಲ. ಅದು ಹಾಗೆ ಮುಖ ಅರಳಬೇಕದು. ಅರಳಿದ ಮುಖ ದೇವರದು, ಅವನ್ ನೋಡ್ಬೇಕು, ಕಣ್ ತುಂಬ ತುಂಬಿಕೊಳ್ಬೇಕು. ಇವಳು ಉದ್ವೀಕ್ಷತಿ ಸ ಪಿಬತೀವ ಚಕ್ಷುಷ, ಭಗವಂತನ ಸೌಂದರ್ಯವನ್ನ ಕಣ್ಣುಗಳಿಂದ ಪಾನ ಮಾಡ್ತಾ ಇದ್ದಾಳೆ. ಯಾರ್ದು? ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ಆ ಭಗವಂತನ ನೋಡಿ ಸ್ತೋತ್ರ ಮಾಡ್ತಾ ಇದ್ದಾಳೆ. 3 ಸ್ತೋತ್ರ. ಎಂಥ ಅದ್ಭುತವಾದ ಸ್ತೋತ್ರ ಮಾಡಿದ್ದಾಳೆ. ಭಗವಂತ ಭಾರಿ ತೃಪ್ತನಾದ. ಅದಿತಿ ದೇವಿ ಮಾಡಿದ ದೇವರ ಸ್ತೋತ್ರ ಇದು. ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ತೀರ್ಥಪಾದ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಆಪನ್ನಲೋಕ ವೃಜಿನೋಪಶಮೋದಯಾದ್ಯ ಶನ್ನಕೃದೀಶ ಭಗವನ್ನವಸನ್ನನಾಥ ಯಜ್ಞೇಶ ಯಜ್ಞಪುರುಷಾಚ್ಯುತ ತೀರ್ಥಪಾದ. ಗಂಗೆಯನ್ನು ಪಡೆದ ಪಾದವುಳ್ಳವ. ಮಾಡುವ ಎಲ್ಲ ಕರ್ಮಗಳು ಯಜ್ಞಾನುಸಂಧಾನವಾಗಿ ಮಾಡಿದಾಗ ಭಗವಂತ ಯಜ್ಞರೂಪದ ಕರ್ಮಗಳನ್ನು ಸ್ವೀಕಾರ ಮಾಡುವವ. ತೀರ್ಥಶ್ರವ, ಯಾರ ಕಥೆಯನ್ನು ಶ್ರವಣ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರ ಆಗುತ್ತೋ ಅಂಥವ ನೀನು. ಶ್ರವಣ ಮಂಗಲ ನಾಮಧೇಯ, ನಿನ್ನ ನಾಮಸ್ಮರಣೆ ಕೇಳಿದ್ರೆ ಸಾಕು ಮಂಗಳವನ್ನು ಉಂಟು ಮಾಡುವಂತಹ. ಭುವನ ಪಾವನವೆ ನಿಪಲ ಕುಮೀದವನ ಮಂಗಳ ಚರಿತೆ. ಭುವನ ಪಾವನ, ಜಗತ್ತಿಗೆ ಪರಮ ಪವಿತ್ರವಾದಂಥದ್ದು ನಿನ್ನ ಕೀರ್ತಿ ಅಂತ ಆ ಭಗವಂತನನ್ನು ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ ಸ್ವಚ್ಛಾಯ ಶಶ್ವಧುಪಮಿತ ಪೂರ್ಣಬೋಧ ವ್ಯಾಪಾದಿತತ್ಮ ತಮಸೆ ಹರಯೇ ನಮಸ್ತೆ. ವಿಶ್ವಾಯ, ಭಗವಂತನಿಗೆ ವಿಶ್ವ ಅಂತ ಹೆಸರು. ವಿಶ್ವ ಅಂದರೆ ವಿಷ್ಣು ಸಹಸ್ರನಾಮದ ಮೊದಲ ಹೆಸರು ಅಲ್ವಾ? ವಿಶ್ ಅಂದರೆ ಪ್ರವೇಶ, ವಿಶ್ ಪ್ರವೇಶನೆ ಅಂತ. ಎಲ್ಲರ ಒಳಗೆ ದೇವರು ಪ್ರವೇಶ ಮಾಡಿದ್ದಾನಾದ ಕಾರಣ ಅವನಿಗೆ ವಿಶ್ವ. ಇನ್ನೊಂದು ವ್ಯಾಪ್ತ ಅಂತ. ವ್ಯಾಪ್ತ ಅಂದರೆ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ. ಸುಮ್ಮನೆ ನಿಮಗೆ ನೆನಪಿರಲಿ ಅಂತ ನಾ ಈಗ ಹೇಳಿದ್ದು ನೀವು ಮರೆಯೋದೇ ಇಲ್ಲ. ದೇವರಿಗೆ ವಿಶ್ ಅಂತ ಕರೀತಾರೆ. ಯಾಕೆ? ವಿಶ್ ಅಂದರೆ ವಿಷ ಪ್ರವೇಶ, ನಮ್ಮೊಳಗೆ ಪ್ರವೇಶ ಮಾಡಿದ್ದಾನೆ, ನಮ್ಮೊಳಗಿದ್ದಾನೆ, ಅದಕ್ಕೆ ಅವನಿಗೆ ವಿಶ್ ಅಂತ ಹೆಸರು. ನೀವು ನೋಡಿ, ಬೆಳಗ್ಗೆ ಇದ್ದು ಹೋದಾಗ, ಯಾವಾಗಲೂ ಹೋದಾಗ ನಿಮ್ಮ ಎದುರಿಗೆ ಯಾರು ಕಂಡ್ರು ನಿಮ್ಮನ್ನು ಏನು ಮಾಡ್ತಾರೆ? ವಿಶ್ ಮಾಡ್ತಾರ್ರಿ, ಹಾಯ್ ಅಂತಾರೆ, ಹಲೋ ಅಂತಾರೆ. ಯಾಕಂತಾರೆ ಗೊತ್ತಾ? ಒಳಗೆ ವಿಶ್ ಇರೋದ್ರಿಂದಲೇ ನಿಮ್ಮನ್ನು ವಿಶ್ ಮಾಡೋದು. ಒಳಗಿರೋನು ಹೋಗ್ಬಿಟ್ರೆ ಮನೆ ಮುಂದೆ ಮಲಗಿಸಿದ್ರೆ ಆ ಮಲಗಿಸಿರೋನು ನೋಡಿ ಹಾಯ್ ಅಂತಾರ, ಹಲೋ ಅಂತಾರ ಅನ್ನಲ್ಲ. ಯಾಕಲ್ಲಿ ಯಾರಿಲ್ಲ? ವಿಶ್ ಮಾಡಲಿಕ್ಕೆ ವಿಶ್ ಇಲ್ಲ. ವಿಷ ಪ್ರವೇಶನೆ. ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ, ಎಲ್ಲರ ಹೃದಯದ ಒಳಗೆ ಪ್ರವೇಶ ಮಾಡಿ ನಮ್ಮ ಇರುವಿಕೆಗೆ, ನಮ್ಮ ಎಕ್ಸಿಸ್ಟೆನ್ಸ್ಗೆ ಕಾರಣನಾಗಿದ್ದಾನಾದ ಕಾರಣ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವನ್ನು ಮಾಡುವವ. ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ, ಸ್ವೇಚ್ಛೆಯಿಂದ ತ್ರಿಗುಣಗಳನ್ನು ಸೃಷ್ಟಿಸ್ಥಿತ್ಯಾದಿಗಳಲ್ಲಿ ತೊಡಗಿಸಿದವ. ಸ್ವಚ್ಛಾಯ ಚತ್ವದುಪಬ್ರಹ್ಮಿತ ಪೂರ್ಣಬೋಧ, ಗುಣಪೂರ್ಣನಾದವ, ಯಾವುದೇ ದೋಷ ಇಲ್ಲದ ಸದಾ ಅಭಿವ್ಯಕ್ತವಾಗಿರ್ತಕ್ಕಂಥ ಜ್ಞಾನ ಆನಂದದಿಂದ ಕೂಡಿದವ, ಸಚ್ಚಿದಾನಂದ ವಿಗ್ರಹ. ಹೇ ಭಗವಂತ, ಹರಯೇ ನಮಸ್ತೆ. ಭಗವಂತ, ನಿನಗೆ ನಮಸ್ಕಾರ ಮಾಡ್ತೇನೆ. ಯಾರು ನಿನ್ನ ದರ್ಶನ ಮಾಡ್ತಾರೆ ಅವರಿಗೆ ಆಯು ಪರಂ ವಪುರಭಿಷ್ಟಮ ತುಲ್ಯ ಲಕ್ಷ್ಮೀ, ಅವರಿಗೆ ಎಲ್ಲ ಸಿಗುತ್ತೋ
ನೀನು ಅನುಗ್ರಹ ಮಾಡಿದ್ರೆ ಸಿಗಲಾರದ್ದೇನಿದೆ ಅಂದಮೇಲೆ ನನ್ನ ಮಕ್ಕಳಿಗೆ ನಾನು ಬಯಸಿದ್ದು ಸಿಗದೇ ಇರತ್ತಾ? ಅರ್ಥ ಏನು? ಸಿಕ್ಕೇ ಸಿಗತ್ತೆ ಅಂತ ಅವಳೇ ವರ ಕೇಳ್ಕೊಂಬಿಟ್ಲು, ಅವಳೇ ತೊಗೊಂಡು ಬಿಟ್ಲು. ದೇವರಂದು ಭಾರಿ ಇದೆಯಮ್ಮ, ನೀನು ಸಾಮಾನ್ಯ ಅಲ್ಲ, ನಾನೇನು ಕೊಡಬೇಕಾದ್ದೇ ಇಲ್ಲ, ಎಲ್ಲ ನೀನೇ ತೊಗೊಂಬಿಟ್ಟಿಯಲ್ಲ. ಕೆಲವರು ಇದು ಅದಕ್ಕೆ ಫ್ರೀನಾ ಅಂತ ಫ್ರೀಗಿರೋದನ್ನು ಮೊದಲು ಎತ್ಕೊಂಡ್ಬಿಡ್ತಾರೆ, ಆಮೇಲೆ ಕೊಟ್ಟರು ಕೊಡಿ ಬಿಟ್ಟರೆ ಬಿಡಿ ಅನ್ನೋ ಹಾಗೆ. ಇಲ್ಲಿ ಹೇಳ್ತಾ ಇದ್ದಾಳೆ, ಭಗವಂತ ಅಂದ, ಅಮ್ಮ ನೀನು ಇಷ್ಟು ಕಠಿಣವಾದ ತಪಸ್ಸು ಯಾಕೆ ಮಾಡಿದೆ ಅಂತ ನನಗೆ ಗೊತ್ತು ಅಂತ. ನೀನೇನು ವರ ಕೇಳಬೇಡ, ನೀನು ಯಾಕೆ ಮಾಡಿದೆ ನನಗೆ ಗೊತ್ತು. ಇದರರ್ಥ ಆ ಅಮ್ಮಂದು ಮಾತ್ರ ಅಲ್ಲ, ನಮ್ಮೆಲ್ಲರದು ಭಗವಂತನಿಗೆ ಗೊತ್ತು. ನಾವು ತಿರುಪ್ತಿಗೆ ಹೋದರೆ ಸಾಕು, ತಿಮ್ಮಪ್ಪ ನಮ್ಮನ್ನು ನೋಡಿದ್ರೆ ಸಾಕು, ನಂಗೆ ಗೊತ್ತು ನೀ ಯಾಕೆ ಬಂದೆ ಅಂತ ನನಗೆ ಗೊತ್ತು, ನೀನೇನು ಹೇಳಬೇಡ, ಸುಮ್ಮನೆ ಹೋಗ್ತಾ ಇರತ್ತೆ. ತಿಮ್ಮಪ್ಪನ ಹತ್ರ ನೋಡಿ ಹೋಗುವಾಗ, ಅಲ್ಲಿ ಜೈ ವಿಜಯರ ಹತ್ರ ಹೋಗುವಾಗಲೇ ಹೀಗೆ ಕೈ ಹಿಡ್ಕೊಂಡು ಹೋಗ್ಬೇಕ್ರಿ, ಗೋವಿಂದ ಗೋವಿಂದ ಅಂದ್ಕೊಂಡು. ದೇವ್ರ ಹತ್ರ ಹೋದ್ಮೇಲೆ ನೀವು ಗೋವಿಂದ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಈ ಕೈ ಎತ್ತೋದ್ರೊಳಗೆ ಈ ಕೈ ಹಿಡ್ಕೊಂಡು ಎಳೆದು ಬಿಟ್ಟಿರ್ತಾರೆ, ಈ ಕೈ ಟಚ್ ಆಗೋಕ್ಕೆ ಬಿಡಲ್ಲ. ಅದು ಎಳಿತಾರಲ್ಲ ಅವ್ರು ಎಳೆಯೋದಲ್ಲ, ಅವ್ರ ಒಳಗೆ ನೀವು ನೋಡೋ ದೇವ್ರಿ ಅವನೇ ಎಳೆಯೋದು, ಅವನೇ ಎಳೆದ್ಬಿಡು, ಕೈ ಎಳೆದ್ಬಿಡು ಅವ್ರದ್ದು. ಯಾಕಂದರೆ ಮೊದಲು ಹೀಗಂತಾರೆ, ನೆಕ್ಸ್ಟ್ ಹೀಗಂತಾರೆ, ಹೀಗಂತಾರೆ. ಮೊದಲು ಕೈ ಮುಗಿಯೋದು, ಆಮೇಲೆ ಏನೋ ಕೇಳೋದು. ಈ ಕೇಳೋ ಎಳೆದಾಕ ಅವ್ರನ್ನ ಅಂತ ಎಳೆದ ಆಚಕಾಗ್ತದೆ. ನೀವು ಬುದ್ಧಿವಂತರಾದರೆ ಜೈ ವಿಜಯರ ಹತ್ರ ಹೋಗ್ತಿರಲ್ಲ, ಅಲ್ಲಿಂದಲೇ ಗೋವಿಂದ 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 ನೋಡ್ಕೊ ಬಂದಿರೋದೇ ತಿಮ್ಮಪ್ಪನ ನೋಡ್ಲಿಕ್ಕಲ್ವಾ. ಕೆಲವ್ರು ಹಂಗಲ್ಲ, ತಿಮ್ಮಪ್ಪನ ಗರ್ಭುಡಿ ಬಂದಾಗ ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ಯಾಕೆಂದರೆ ನಮ್ಮನ್ನು ಯಾರು ಎಳೆದು ಹಾಕ್ತಾರೆ? ಅಲ್ಲ ರೀ, ಅಲ್ಲಿರೋರೆಲ್ಲ ಎಳೆದು ಹಾಕಕ್ಕೆ ಇರೋರು. ನಿಮ್ಮ ಚಿಕ್ಕಪ್ಪನ ಮಗ ಇದ್ದರೂ ಕೂಡ ನಿಮ್ಮನ್ನು ಎಳೆದೇ ಹಾಕ ಅಲ್ವಾ. ಅವ್ರು ನೋಡಬೇಡಿ, ನೀವು ಬಂದಿರೋದು ಯಾರನ್ನು ನೋಡಲಿಕ್ಕೆ? 6 ಗಂಟೆ 7 ಗಂಟೆ ಕಷ್ಟಪಟ್ಟು ಸ್ಟಾಲಲ್ಲಿ ನಿಂತು ಊರಿಂದ ಬಂದು ತಿಮ್ಮಪ್ಪನ ನೋಡ್ಲಿಕ್ಕೆ ಬಂದು ಅದನ್ನು ನೋಡದೇ ಇದ್ದರೆ ಏನು ಮಾಡಿ ಏನು ಪ್ರಯೋಜನ? ಭಗವಂತನ ನೋಡಬೇಕು. ಅಮ್ಮ ನೀನು ನೋಡಿದೆಯಲ್ಲ, ನಂಗೆ ಗೊತ್ತು ನೀನು ಯಾಕೆ ಮಾಡಿದೆ, ನನಗೆಲ್ಲ ಗೊತ್ತಿದೆ. ನಿನ್ನ ಮಕ್ಕಳಿಗೆ ಸಂಪತ್ತು ಬೇಕಲ್ಲ. ದೇವರಂದ ಅರ್ಜೆಂಟ್ ಮಾಡಬೇಡ ಅಂದ. ನೋಡಿ, ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡವ್ರಿಗೆ ಕೇಳಿದ್ದು ತಕ್ಷಣ ಸಿಗಲ್ಲ ಅಂದಮೇಲೆ ನಾವು ದೇವ್ರಿಗೆ 3 ದಿನ ಸೇವೆ ಮಾಡಿ ಯಾಕೋ ದೇವರು ನಮ್ಗೆ ವರ ಕೊಡಲಿಲ್ಲ ಅಂತ ಹೇಳಿಬಿಟ್ರೆ ಸಿಕ್ಬಿಡುತ್ತಾ? ಎದುರಿಗೆ ದೇವರು ಬಂದಾಗಲೂ ಅವ್ರ ಅಮ್ಮಂಗೆ ಹೇಳ್ದ ಅರ್ಜೆಂಟ್ ಮಾಡಬೇಡ ಅಂದ. ಕೊಡ್ತೇನೆ. ಯಾಕಂದರೆ ಈಗ ಆ ಬಲಿಚಕ್ರವರ್ತಿ ಮೊದಲಾದವರು ಬ್ರಾಹ್ಮಣರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಯಾರು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ ಅವರಿಗೆ ನಾನು ಬಲ ಪ್ರಯೋಗ ಮಾಡೋಲ್ಲ, ಅವ್ರಿಗೆ ಹೊಡೆದು ಬಡ್ದು ಮಾಡೋಲ್ಲ. ಅಲ್ಲ ನೀನು ಮಾಡಲ್ಲ ಅಂತ್ಯ, ನನ್ನ ಮಕ್ಕಳೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ, ಮತ್ತೇನು ಮಾಡಲಿ? ದೇವರಂದ ನಿನ್ನ ಪೂಜೆ ವೇಸ್ಟ್ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೇನೆ. ಏನು ಮಾಡ್ತೀಯ? ನಿನ್ನ ಸಲುವಾಗಿ ಅಮ್ಮ, ನಿನ್ನ ಸಲುವಾಗಿ ನಿನ್ನ ಮನೆಯಲ್ಲಿ ನಿನ್ನ ಮಗನಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಿನ್ನ ಮಕ್ಕಳ ಸಲುವಾಗಿ ಭಿಕ್ಷೆ ಬೇಡಿಯಾದರೂ ತಂದು ಕೊಡ್ತೇನೆ ಎಂದ. ಯಾಕೆ ಭಿಕ್ಷೆ ಬೇಡದ ಗೊತ್ತಾಯ್ತಲ್ಲ ಈಗ? ತಾಯಿಗೋಸ್ಕರವಾಗಿ, ತನ್ನ ಅಣ್ಣಂದಿರು ಅವರಿಗೋಸ್ಕರವಾಗಿ ಭಗವಂತ ಭಿಕ್ಷೆ ಬೇಡಿದ. ಅತಾಪ್ಯುಪಾಯೋ ಮಮ ದೇವಿ ಚಿಂತ್ಯ ಸಂತೋಷಿತಸ್ಯ ವ್ರತಚರ್ಯಯಾತೆ. ನೀನು ನನ್ನನ್ನು ತೃಪ್ತಿಪಡಿಸಿದ್ದೀಯ, ನಿನ್ನ ವ್ರತ ನಿನ್ನ ನೇಮದಿಂದ ನಾನು ತೃಪ್ತನಾಗಿದ್ದೇನೆ, ನೀ ಯೋಚನೆ ಮಾಡಬೇಡ. ಸ್ವಂಶೇನ ಪುತ್ರತ್ವಮುಪೇತ್ಯತೆ ಸುತಾನ್ ಪಾತಸ್ಮಿ ಮಾರೀಚ ತಪಸ್ಯವಸ್ಥಿತ. ನಾನು ನಿನ್ನಲ್ಲಿ ಮಗನಾಗಿ ಬರ್ತೇನೆ, ನಿನಗೋಸ್ಕರವಾಗಿ ದೇವತೆಗಳಿಗೋಸ್ಕರವಾಗಿ ದೈತ್ಯರ ಮುಂದೆ ಕೈವಡ್ಡಿ ಬೇಡಿ ತಂದಾದರೂ ನಿನಗೆ ಕೊಡ್ತೇನೆ ಅಂತಂದ. ಸ್ವಲ್ಪ ಕಾಲ ಕಳೆದ ಮೇಲೆ ಭಗವಂತ ಕಶ್ಯಪರ ಮನಸ್ಸನ್ನು ಪ್ರವೇಶ ಮಾಡಿ ಕೆಲ ಕಾಲ ಅಲ್ಲಿದ್ದು ಅದಿತಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಗರ್ಭವತಿಯಾದ ಅದಿತಿಯನ್ನು ನೋಡ್ತಾ ಸತ್ಯಲೋಕೇಶ್ವರರಾದ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಜಯೋರುಗಾಯ ಭಗವನ್ ಉರುಕ್ರಮ ನಮೋಸ್ತುತೆ, ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ, ನಮೋಸ್ತು ಪೃಷ್ಣಿಗರ್ಭಾಯ ವೇದಗರ್ಭಾಯ ವೇದಸೇ, ತ್ರಿಗುಣಾಯ ತ್ರಿಪವಿಷ್ಟಾಯ ಶಿಪಿವಿಷ್ಟಾಯ ವಿಷ್ಣವೇ. ಬ್ರಹ್ಮದೇವರು ಗರ್ಭಸ್ತುತಿ ಮಾಡಿದ್ದಾರೆ. ಭಗವಂತ
ಭೂಲೋಕಕ್ಕೆ ಬರಬೇಕಾದ್ರೆ ಯಾರವ್ರು ಕರೆದ್ರೆ ಬರಲ್ಲ ದೇವರು. ಯಾರು ಕರಿಬೇಕೋ ಅವರೇ ಕರಿಬೇಕು. ಸ್ವಾಮಿಗಳು ಯಾರು ಕರೆದ್ರೆ ಬರಲ್ಲ. ನಿಮ್ಮ ಮನೆಗೆ ಸ್ವಾಮಿಗಳು ಬರಬೇಕಂದ್ರೆ ಮನೆ ಯಜಮಾನ ಹೋಗಿ ಫಲವಸ್ತುಗಳನ್ನಿಟ್ಟು ನಮಸ್ಕಾರ ಮಾಡಿ, ಸ್ವಾಮಿ ಬರಬೇಕು, ನಮ್ಮ ಮನೆಗೆ ದಯಮಾಡಿಸ್ಬೇಕು, ಹೀಗೆ ಕರೆದ್ರೆ ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ನೀವು ಕರೆದಿದ್ದೀರಿ ಇನ್ನು ಮಾತ್ರಕ್ಕೆ ಅವರೇನು ಬರಬೇಕು ಅಂತನೂ ಇಲ್ಲ ಅಲ್ವಾ. ಅಂಥದ್ರಲ್ಲಿ ಸ್ವಾಮಿಗಳನ್ನು ಕರೆಯೋಕ್ಕೆ ನಿಮ್ಮ ಮನೆ ಕೆಲಸದವ್ರನ್ನ ಕಳಿಸಿ, ಕೆಲಸದವ್ರು ಸ್ವಾಮಿ ನಾಳೆ ಎಲ್ಲಿ ನಿಮ್ಮದು, ನಮ್ಮ ಬಾಸ್ ಹೇಳಿದ್ದಾರೆ ಅಲ್ಲಿಗೆ ಬರಬೇಕು ಅಂದರೆ ಬರ್ತಾರಾ? ಸರಿಯಾಗಿ ಕರೆದ್ರೇ ಬರೋಲ್ಲ. ಸ್ವಾಮಿಗಳು ಬರಲ್ಲ ಅಂದರೆ ಸ್ವಾಮಿಗಳಿಂದ ಪೂಜಿಸಲ್ಪಡುವ ಭಗವಂತ ಬರಬೇಕಾದ್ರೆ ಹೇಗೆ ಕರಿಬೇಕು? ಈ ಬ್ರಹ್ಮಾಂಡದ ಓನರ್ ಕರಿಬೇಕು, ಬ್ರಹ್ಮದೇವರು. ಅವರೇ ಸ್ತೋತ್ರ ಮಾಡಿ ಕರಿತಾ ಇದ್ದಾರೆ. ಅದೇನೆಂದರೆ, ಬೆಳಗಾಗೆದ್ದು ಪ್ರೈಮ್ ಮಿನಿಸ್ಟ್ರು ಹೊರಗೋಗ್ಬೇಕಾದ್ರೆ PA ಅವತ್ತಿನ ಪ್ರೋಗ್ರಾಮ್ ಎಲ್ಲ ಒಂದು ಸತಿ ಹೇಳಬೇಕು. 7 ರಿಂದ 8 ಈ ಪ್ರೋಗ್ರಾಮು, 8 ರಿಂದ 8:30 ತನಕ ಇದು ಹೇಳಬೇಕಲ್ಲ. ಹಾಗೆ ಭಗವಂತ ರಾಜಾದಿರಾಜ, ಅವನಿಗೆ PA ಬ್ರಹ್ಮದೇವರು. ಅವರು ಅವತಾರ ಮಾಡುವಾಗೆಲ್ಲ ಈ ಅವತಾರದಲ್ಲಿ ನೀವು ಮಾಡಬೇಕಾದ ಕಾರ್ಯಕ್ರಮಗಳ ಪಟ್ಟಿ ಅಂತ ಕೊಡಬೇಕು. ಅದು ಸ್ತೋತ್ರದಲ್ಲೇ ಹೇಳಿಬಿಡ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಸತ್ಯಂ ವಿಧಾತುಂ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವ ಸಲುವಾಗಿಯೇ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಭಗವಂತ ಇತ್ತಂ ವಿರಿಂಚಿಸ್ತುತ ಕರ್ಮ ವೀರ್ಯ, ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾದ ಅದ್ಭುತವಾದ ಚರ್ಯೆ, ಪವಿತ್ರವಾದ ಕೀರ್ತಿ ಉಳ್ಳವ ಭಗವಂತ ಪ್ರಾದುರ್ಬಭುವ ಮೃತಭೂರದಿತ್ಯಂ, ಆ ಅದಿತಿಯ ಗರ್ಭದಿಂದ ಹೊರಗಡೆ ಬಂದುಬಿಟ್ಟ. ಹೇಗಿದ್ದಾನೆ? ಚತುರ್ಭುಜಂ ಶಂಖ ಗದಬ್ಜ ಚಕ್ರ ಪಿಶಂಗವಾಸ ನಲಿನಾಯತೆ ಕ್ಷಣ ಕ್ಷಮಾವಧಾತೋ ಜುಸರಾಜ ಕುಲ್ಲಳ ಪಿಶೋಲ್ಲಸ ಶ್ರೀವದನಂಬುಜಪ್ಪುಮನ್ ಶ್ರೀವತ್ಸವಜ್ಞ ವಲಯಂಗುದೋಲ್ಲಸನ್ ಕಿರೀಟ ಕಂಚಿ ಗುಣಚಾರು ನೂಪುರ. ಭಗವಂತ ಬರುವಾಗ ಯಾವಾಗ ಬರಬೇಕಾದರೂ ಹೀಗೆ ಬರೋದು. ಹಾಗೆ ರೆಡಿಮೇಡಾಗಿ ಬರ್ತಾನೆ. ರೆಡಿಮೇಡ್ ಅಂದ್ರೇನು? ಪೂರ ಅಲಂಕಾರ ಮಾಡ್ಕೊಂಡು ಬರ್ತಾನೆ. ಅಮ್ಮನ ಹೊಟ್ಟೆಯಿಂದ ಬರುವಾಗಲೂ ಹೀಗೆ. ಹೇಗೆ? ಶಂಖ ಚಕ್ರ ಗದಾ ಪದ್ಮ, ಒಳ್ಳೆ ಪೀತಾಂಬರ, ಕುತ್ತಿಗೆಯಲ್ಲಿ ಒಳ್ಳೆ ಡಾಲರ್ ಸಮೇತವಾದ ನೆಕ್ಲೇಸು. ಯಾವುದದು ಅಂದರೆ ಕೌಸ್ತುಭ ಮಣಿ ಅಂತ ಕರೀತಾರೆ. ಆಮೇಲಿಂದ ಎದೆ ತನಕ ಬರೋದು, ಹೊಕ್ಕಳು ತನಕ ಬರೋದು, ಕಾಲಿನ ತನಕ ಬರುವಂಥ ವೈಜಯಂತಿ ಮಾಲ. ತಿರುಪತಿ ತಿಮ್ಮಪ್ಪನ ನೋಡಿದಿರಲ್ಲ, ಇದಕ್ಕೊಂಥರ ಸೆಟ್ ಹಾಕ್ಕೊಂಡಿರ್ತಾನೆ. ನಾವು ಒಂದು ಸೆಟ್ ಹಾಕ್ಕೊಂಡ್ರೆ ಊರವರೆಲ್ಲ ಸಿಟ್ಟು ಮಾಡ್ಕೊಳ್ತಾರೆ. ದೇವ್ರು ಹಾಕ್ಕೊಂಡ್ರೆ ಕೈ ಮುಗಿತಾರೆ. ಒಂದು ಬರೀ ಸೆಟ್ ಆಭರಣ, ಎಲ್ಲ ಆಭರಣ ಹಾಕ್ಕೊಂಡು ಶಂಖಚಕ್ರ ಹಾಕ್ಕೊಂಡು ಒಳ್ಳೆ ಹೊಳೆವ ಕಿರೀಟ, ಮಕರ ಕುಂಡಲ, ಅದರ ಬೆಳಕು ಹೊಳಪು, ಅದರ ಸಮೇತ ಭಗವಂತ ಬರ್ತಾನೆ. ಯಾಕೆ ಬರ್ತಾನೆ? ದೇವರು ನಮಗೆಲ್ಲ ಒಂದು ಸಂದೇಶ ಕೊಡ್ತಾನೆ. ನಂತರ ಯಾರೂ ಹುಟ್ಟಲ್ಲ, ಯಾರ್ಯಾರ ಥರ ನಾನು ಹುಟ್ಟಲ್ಲ. ಏನು ಕಥೆ? ನಾನು ಬರುವಾಗ ಎಲ್ಲ ತಂದೆ, ಹೋಗುವಾಗ ಎಲ್ಲ ತೊಗೊಂಡು ಹೋಗ್ತೇನೆ. ಇರುವಾಗಲೂ ಎಲ್ಲ ನಂದು ಅಂತ ನಾನಂತೇನೆ. ನೀವು ಬರುವಾಗ ಏನು ತಂದಿಲ್ಲ. ತಂದಿದ್ದೀವ? ನಾವು ಬರುವಾಗ ಒಂದು ಸಣ್ಣದೊಂದು ಚೈನು, ಒಂದು ಪುಟ್ಟದೊಂದು ಕಿರೀಟ, ಈ ಕೈಗೊಂದು 2 ಬಂಗಾರದ ಬಳೆ, 10 ಬೆರಳಿಗೆ ಬೇಡ, ಒಂದು 5 ಬೆರಳಿಗಾರು ಉಂಗುರ, ಹೀಗೆ ಹಾಕ್ಕೊಂಡು ಬಂದಿದ್ದರೆ ಒಂದೇ ಮಗು ಸಾಕು ಅಂತ ಯಾರೂ ಅಂತಿರಲಿಲ್ಲ ರೀ ಅಲ್ವಾ. ಮುಂದಿನ ಮಗು ದಪ್ಪಗುಟ್ಟಿದ್ರೆ ಸೊಂಟದ ಬರ್ತಿ ಬಂಗಾರ ಹಾಕ್ಕೊಂಡು ಹುಟ್ಟತ್ತೆ ಅಂತೇಳಿ ಹಡಿರಿ 12 ಪರವಾಗಿಲ್ಲ ಅಂಥೇಳಿ 12, 13 ಪಡೆಯೋ. ಏನು ಹಾಕೊಂಬರಲ್ಲ ರೀ, ಖಾಲಿ ಬಂದು ನಮ್ಮನ್ನು ಗೋಳೈಕೊಳ್ಳುತ್ತೆ. ನಾವೇ ಎಲ್ಲ ಮಾಡಿಸಿ ಹಾಕಿ ಆ ಮಕ್ಕಳು ದೊಡ್ಡವರಾದ್ಮೇಲೆ ರಿಟರ್ನ್ ನಮ್ಮನ್ನು ಕೇಳ್ತಾರೆ, ನಮ್ಗೇನು ಮಾಡಿದ್ರಿ ಅಂತ. ಮಾಡಿದಾಗೆಲ್ಲ ಫೋಟೋ ತೆಕ್ಕೊಳ್ಳೋಕ್ಕಾಗತ್ತಾ? ಏನಿಲ್ಲ. ಭಗವಂತ ಅಂತಾನೆ, ಬರುವಾಗ ಎಲ್ಲ ತಂದೆ, ಹೋಗುವಾಗೆಲ್ಲ ತೊಗೊಂಡು ಹೋಗ್ತೀನಿ, ಇರುವಾಗೂ ಎಲ್ಲ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ನಂದೇ. ಎಲ್ಲರಂತೆ ನನ್ನ ಹುಟ್ಟಲ್ಲ, ನನ್ನ ಹುಟ್ಟಿನಂತೆ ಯಾರ ಹುಟ್ಟು ಇಲ್ಲ. ನನ್ನ ಈ ಹುಟ್ಟಿನ ಗುಟ್ಟನ್ನು ಯಾರು ತಿಳಿತಾರೆ ಅವರಿಗೆ ಹುಟ್ಟೇ ಇಲ್ಲದ ಹಾಗೆ ನಾನು ಮಾಡ್ತೇನೆ. ಹುಟ್ಟಿಸಲೇ ಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಕೃಷ್ಣನಲ್ಲಿ ನಾವೆಲ್ಲ ಕೇಳಬೇಕಾದ್ದು ಪುಟ್ಟಿಸಲೇ ಬೇಡ. ಕೃಷ್ಣ ಅಂತಾನೆ, ನಿಮಗೆ ಹುಟ್ಟು ಬೇಡನಾ? ಹಾಗಾದ್ರೆ ನನ್ನ ಹುಟ್ಟು ಸರಿಯಾಗಿ ತಿಳ್ಕೊಳ್ಳಿ, ಗೋಕುಲಾಷ್ಟಮಿ ಸರಿಯಾಗಿ ತಿಳ್ಕೊಳ್ಳಿ,
ಕೃಷ್ಣಾಷ್ಟಮಿ ಸರಿಯಾಗಿ ಆಚರಣೆ ಮಾಡಿ. ನನ್ನ ಜನ್ಮ ದಿವ್ಯವಾದ ಜನ್ಮ ಕರ್ಮವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೆ ಅವರಿಗೆ ಹುಟ್ಟೇ ಇಲ್ಲ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಭಗವಂತ ಹೀಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಾದ್ರಪದ ಮಾಸ, ಶ್ರವಣ ನಕ್ಷತ್ರ, ದ್ವಾದಶಿ ದಿನ, ಚಂದ್ರ ಶ್ರವಣ ನಕ್ಷತ್ರದಲ್ಲಿದ್ದಾಗ ಅದೇ ಶ್ರವಣದ ಆದಿಭಾಗ ಅಭಿಜಿತ್ ಅನ್ನುವಂತಹ ಮುಹೂರ್ತದಲ್ಲಿ ಭಗವಂತ ತಾನು ಅವತಾರ ಮಾಡಿದ್ದಾನೆ. ವಾಮನ ಅವತಾರವನ್ನು ಜನರು ಕಂಡ ದಿನ ದ್ವಾದಶಿ. ಅದಕ್ಕೆ ಹೆಸರು ವಿಜಯದ್ವಾದಶಿ ಅಂತ ಕರೀತಾ ಇದ್ದಾರೆ. ಅಂಥ ಅದ್ಭುತವಾದ ಮಂಗಳಮಯವಾದ ಕಾಲದಲ್ಲಿ ಭಗವಂತನ ಅವತಾರ ಆಯಿತು. ಆಗ ಎಲ್ಲರೂ ಸ್ತೋತ್ರ ಮಾಡಿದ ಮೇಲೆ ದೇವರದು ಎಲ್ಲ ಸ್ತೋತ್ರ ಮುಗಿದ ಮೇಲೆ ನೋಡುವ ಹಾಗೆ ಕೈಯಲ್ಲಿದ್ದ ಚಕ್ರ ಮಾಯ, ಶಂಖ ಮಾಯ, ಎಲ್ಲ ಮಾಯ ರೀ. ಅದು ಎಲ್ಲಿ ಹೋಯ್ತೋ, ಅದು ಎಲ್ಲಿ ಇಟ್ಟುಬಿಟ್ಟು ವಾಪಸ್ ಎಲ್ಲಿ ತರ್ತಾನೋ ದೇವರಿಗೆ ಗೊತ್ತು. ಅಂದರೆ ವ್ಯಕ್ತಾವ್ಯಕ್ತ, ಅದು ಬೇಕಂದಾಗ ತೋರಿಸ್ತಾನೆ, ಬೇಡ ಅಂದಾಗ ಮಾಯ ಮಾಡ್ತಾನೆ. ಪುಟ್ಟ ಮಗುವಾಗಿ ನಿಂತುಬಿಟ್ಟ. ಕಶ್ಯಪರಿಗೆ ಖುಷಿ ಆಯಿತು. ಈ ದೇವರು ಮತ್ಸ್ಯನಾಗಿ ಬಂದಿದ್ದ, ಕೂರ್ಮನಾಗಿ ಬಂದಿದ್ದ, ವರಾಹನಾಗಿ ಬಂದಿದ್ದ, ನರಸಿಂಹನಾಗಿ ಬಂದಿದ್ದ, ಮುಂದೆ ರಾಮಾವತಾರದಲ್ಲಿ ಕ್ಷತ್ರಿಯರಾಗಿ ಹುಟ್ಟುತ್ತಾನೆ, ಮುಂದೆ ಕೃಷ್ಣನಾಗಿ ಗೊಲ್ರ ಜಾತಿಯಲ್ಲಿ ಹುಟ್ಟುತ್ತಾನೆ. ಯಾರ್ಯಾರು ನಮ್ಮ ಜಾತಿಲೇ ಹುಟ್ಟಿರಲಿಲ್ಲ, ಫಸ್ಟ್ ಟೈಮ್ ನಮ್ಮ ಜಾತಿಲಿ ಹುಟ್ಟಿದ್ದಾನೆ. ಯಾವ ಜಾತಿ? ಬ್ರಾಹ್ಮಣರ ಜಾತಿ. ಬಿಟ್ಟರೆ ಯಾರು ಕನ್ವರ್ಟ್ ಮಾಡಿ ಅಲ್ಲಿ ತೊಗೊಂಡೋಗ್ಬಿಡ್ತಾರೋ, ಮೊದಲು 3 ಎಳೆ ಜನವಾರ ಹಾಕಿಬಿಡೋಣ ಅಂಥೇಳಿ ಆ ಮಗುವಿಗೆ ಉಪನಯನ. ಹುಟ್ಟಿದ ತಕ್ಷಣ ಉಪನಯನ ರೀ ಅವನಿಗೆ. ವಸಿಷ್ಠರಿಗೆ ಹೇಳಿದ್ದೆ, ಜನವಾರ ತಂದಿದ್ದೆ, ಉಪನಯನ ಮಾಡ್ತಾ ಇದ್ದಾರೆ. ಹೇಗೆ ಉಪನಯನ ಮಾಡಿದ್ರು? ತಸ್ಯೋಪನೀತ ಮಾನಸ್ಯ ಸಾವಿತ್ರಿಂ ಸವಿತಾ ಭವೀತ್. ಆ ಮಗುವಿನ ಉಪನಯನ ಕಾಲಕ್ಕೆ ಸೂರ್ಯಮಂಡಲ ಮಧ್ಯವರ್ತಿಯಾದ ಭಗವಂತ ಸ್ವಯಂ ಬಂದು ಮಗುವಿಗೆ ಗಾಯತ್ರಿಯನ್ನು ಉಪದೇಶ ಮಾಡಿದ. ಅವನೇ ಮಾಡಿದ. ವಾಮನನು ಅವನೇ, ಸವಿತೃಮಂಡಲ ಮಧ್ಯವರ್ತಿಯಾದ ನಾರಾಯಣನು. ಬ್ರಹ್ಮಸ್ಪತಿಂ ಬೃಹಸ್ಪತಿಂ ಸೂತ್ರಂ. ಈ ಬೃಹಸ್ಪತ್ಯಾಚಾರ್ಯರೇ ಯಜ್ಞೋಪವೀತ ಕೊಟ್ಟರಂತೆ. ಕಶ್ಯಪರು ಮೌಂಜಿಯನ್ನು ಕೊಟ್ಟಿದ್ದೆ, ಪೃಥ್ವಿ ಕೃಷ್ಣಾಜನವನ್ನು ಕೊಟ್ಟಿದ್ದಾಳೆ, ಚಂದ್ರ ದಂಡವನ್ನು ಕೊಟ್ಟ. ನೋಡಿ, ಇಲ್ಲೊಂದು ಒಳ್ಳೆ ಕಥೆ ಇದೆ. ಕೌಪೀನಾಚ್ಛಾದನಂ ಮಾತಾ. ತಾಯಿ ಮಗುವಿಗೆ ಲಂಗೋಟಿ ಹಾಕಿದ್ಲಂತ. ತಾಯಿ ಯಾರು? ಅದಿತಿ ದೇವಿ. ಅವಳು ವಾಮನನಿಗೆ ಏನು ಹಾಕಿದ್ಲು? ಲಂಗೋಟಿ. ಈ ಕಥೆ ಏನು ಗೊತ್ತಾ? ನೀವು ಅಷ್ಟೇ, ನಿಮ್ಮ ಮಗನಿಗೆ ಲಂಗೋಟಿ ಹಾಕೋ ಏಜಲ್ ಮುಂಜಿ ಮಾಡಿ. ಯಾವ ಏಜಲ್ಲಿ ಮುಂಜಿ ಮಾಡಬೇಕು? ಮಗು ಪುಟ್ಟದಿರ್ಬೇಕ್ರಿ. ನಾಳೆ ಮದುವೆ ಅಂದಾಗ ಈಗೇನಾರು ನೀವು ಮುಂಜಿ ಮಾಡಿದ್ರೆ ಲಂಗೋಟಿ ಯಾರು ಹಾಕಬೇಕು? ಇಂದಿರಾರಮಣ ಗೋವಿಂದ ಗೋವಿಂದ. ಅದು ಬ್ರಾಹ್ಮಣ 8ಕ್ಕಿಂತ ಲೇಟ್ ಆಗಬಾರ್ದು. ತುಂಬ ವೇದಾಂತ ವಿದ್ಯೆ ಬರಬೇಕು ಅಂದರೆ ವಿದ್ಯಾಕಾಮಸ್ತು ಪಂಚಮ. ಮಗುವಿಗೆ ಲಿಂಗಜ್ಞಾನ ಬರುವ ಮೊದಲೇ, ಮಾನ ಮರ್ಯಾದೆ ತಿಳಿಯುವ ಮೊದಲೇ, ಆ ಮಗುವಿನ ಮನಸ್ಸು ಯಾವುದೇ ಕೊಳಕು ಬರುವ ಮೊದಲೇ ಬ್ರಹ್ಮವಿದ್ಯೆಯನ್ನು ತಲೆಗೆ ತುಂಬಬೇಕು ಅನ್ನುವ ಕಥೆ. ಕೌಪೀನ ಆಚ್ಛಾದನಂ ಮಾತಾ. ತಾಯಿ ಹಾಕಿದ್ದಾಳೆ. ದ್ಯೌಶ್ಛತ್ರಂ ಜಗತ್ಪತೆ. ಆಕಾಶದ ಅಭಿಮಾನಿ ಗಣಪತಿ ಛತ್ರಿಯನ್ನು ತಂದಿದ್ದಾನೆ. ಬ್ರಹ್ಮದೇವರು ಕಮಂಡಲು. ಬಂದವರೆಲ್ಲ ಮಗುಗೆ ಒಂದೊಂದೇ ಪ್ರೆಸೆಂಟೇಷನ್ ಕೊಟ್ಟರು ರೀ. ಕಡೆಗೆ ಯಾರೋ ಅನೌನ್ಸ್ ಮಾಡಿದ್ರು, ಪ್ರೆಸೆಂಟೇಷನ್ ಕೊಡೋರಿದ್ರೆ ಕೊಟ್ಬಿಡಿ, ಮಗು ಹೊರಟುಬಿಡುತ್ತೆ ಅಂತ. ಎಲ್ಲ ಕೊಟ್ಟಾಗಿತ್ತು. ಆ ಋಷಿಗಳಿದ್ರಲ್ಲ, 7 ಋಷಿಗಳು, ಅವ್ರು ಏನು ಮಗು ಕೊಡೋಕ್ಕೆ ಏನು ತಂದೇ ಇರಲಿಲ್ಲ. ಆ ಮಗು ಮುಂದೆ ಬಂದು ನಿಂತುಬಿಟ್ರು. ಕ್ಯೂನಲ್ಲಿ ನಿಂತರು. ಅಯ್ಯೋ, ಏನು ತಂದಿಲ್ವೇ, ಏನು ಕೊಡೋದು ಈ ಮಗುಗೆ ಅಂಥೇಳಿ ಕಡೆಗೆ ಅವ್ರು ಎಲ್ಲರೂ ಒಂದೊಂದು ದರ್ಬೆ ಕೊಟ್ರಂತ. ದರ್ಬೆ ಅಂದ್ರೆ ಗೊತ್ತಲ್ಲ, ಪವಿತ್ರ ಮಾಡು. 7 ದರ್ಬೆ. ಆ ದರ್ಬೆನ ಮಗು ಕೊಟ್ರಂತ. ಇವತ್ತು ನೀವೇನಾದರೂ ಮುಂಜಿಗೆ ಹೋಗಿ ಮಗುಗೆ ಪ್ರೆಸೆಂಟೇಷನ್ ಒಂದು ಕಟ್ ದರ್ಬೆ ಕೊಟ್ಟರೆ, ಏನ್ರಿ ಮಗು ಕೈಯಲ್ಲಿ ದರ್ಬೆ ಕೊಟ್ಬಿಟ್ರು ಅಂತಾರಿಯೇ ವಿನಃ, ಆ ಮಗು ಆ ದರ್ಬೆ ಕೊಟ್ಟರೆ ಅದನ್ನು ಕಂಕಳಲ್ಲಿ ಇಟ್ಕೊಳ್ತಂತೆ. ಇದರರ್ಥ ಏನು ಗೊತ್ತಾ? ಭಗವಂತನಿಗೆ ಭಕ್ತಿಯಿಂದ ಏನು ಕೊಟ್ಟರು ತಗೊಳ್ಳೋನು ಅಂತ ಒಂದು ದೇವರಿದ್ದರೆ ಅದು ಯಾರವನು? ಕೃಷ್ಣ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಯಾರು ಏನು ವಿಷದ ಹಾಲು ಕೊಟ್ಟರು ತಗೊಳ್ತೀನಿ ಅಂತ ನಾವು ಕೊಡಿ. ಏನು ಕೊಡ್ತಿರೋ ಭಕ್ತಿಯಿಂದ ಕೊಡಬೇಕಷ್ಟೆ. ಈ ಗಣಪತಿ, ಸರಸ್ವತಿ, ಲಕ್ಷ್ಮಿ ಇವರೆಲ್ಲ ಅದೆಲ್ಲ ಹೇಳಿದ್ದು ಕೊಟ್ಟರೆ ತಗೊಳ್ತಾರೆ, ಇಲ್ಲದೆ ತಗೊಳ್ಳಲ್ಲ. ನಾವು ಹೇಳಿದ್ದೆ. ಈ ಗಣಪತಿ ಬಂದರೆ ಕಡಿಮೆ ಮಾಡಿಸು ಅಂತ.
21 ನಮಸ್ಕಾರ ಮಾಡು ಅಂತಾನೆ, ಗರ್ಕೆನೇ ಇಡು ಅಂತಾನೆ, ತೆಂಗಿನಕಾಯೇ ಒಡಿ. ಕೃಷ್ಣ ಪತ್ರಂ ಪುಷ್ಪಂ ಫಲಂ ತೋಯ್ ಏನಿಡು. ಸುಲಭನೋ ಹರಿ, ಭಗವಂತನಷ್ಟು ಸುಲಭದವ್ರು ಯಾರಿಲ್ಲ. ಈ ಸಪ್ತರ್ಷಿಗಳು ದರ್ಬೆ ಕೊಟ್ಟರೆ ಅದು ಇಸ್ಕೊಂಡ, ಎಲ್ಲ ತಗೊಂಡ, ಎಲ್ಲ ಇಟ್ಕೊಂಡ, ಹೊರಟು ನಿಂತ. ಹೇಗಿದ್ದ? ಅಜ್ಜಿನ ದಂಡ ಕಮಂಡಲು ಮೇಖಲ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ಜಿತಾರಯೇ ನಿಗಮ ವಾಕ್ಪಟವೇ ವಟವೇ ನಮಃ. ಒಳ್ಳೆ ಸುಂದರವಾದ ಒಟ್ಟು ವಾಮನ, ಕೈಯಲ್ಲಿ ಛತ್ರಿ ದಂಡಿ ಪುಂಡರಿ ಕಾಯತಾಕ್ಷ. ನಮ್ಮ ಮನೇಲಿ ಪುಟ್ಟ ಮಗುಗೇನೆ ಛತ್ರಿ ಕೊಟ್ಟು, ದಂಡ ಕೊಟ್ಟು, ತಲೆಗೊಂದು ಜುಟ್ಟು ಹೂವು ಮುಡಿಸಿ, ಕೈಗೊಂದು ಹೂವು ಮುಡಿಸಿ, ಲಂಗೋಟಿ ಹಾಕಿ ನಿಲ್ಲಿಸ್ಬಿಟ್ರೇ ಕೆನ್ನೆ ಗಿಂಡಿ 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 ಒಳ್ಳೆ ವಾಮನ ಇದ್ದಾಗಿದೆಯಾ, ವಾಮನ ಇದ್ದಾಗಿದೆಯಾ ಅಂತಾರೆ. ಇದು ಡೂಪ್ಲಿಕೇಟ್ ವಾಮನನೇ ಇಷ್ಟಿರಬೇಕಾದ್ರೆ ರಿಯಲ್ ವಾಮನ ಹೇಗಿದ್ದ? ವಾದಿರಾಜರು ಹೇಳ್ತಾರೆ, ಧ್ಯಾನಾರ್ಹ ವಾಮನ ತನೂನಾಥ ಪಾಹಿ ಯಜಮಾನ ಸುರೇಶ ವಸುಧಾ ದಾನಾಯ ಯಾಚನಿ ಕಲೀನಾರ್ಥವಾಗ್ವಶಿತ ನಾನಾ ಸದಸ್ಯದನುಜ. ಧ್ಯಾನಾರ್ಹ ವಾಮನ, ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದ ಪುಟ್ಟ ವಾಮನನ ರೂಪ. ನಮ್ಮ ಹೃದಯ ಪುಟ್ಟದು, ಅದರೊಳಗೆ ಇರಲಿಕ್ಕೆ ದೇವರು ಪುಟ್ಟದು ವಾಮನ. ನೋಡ್ಲಿಕ್ಕೆ ತುಂಬ ಸುಂದರ. ವಾಮನ ಅಂದರೆ ಸುಂದರ, ಸುಂದರ ರೂಪದ ಭಗವಂತ. ಅವನ ಕೈಯಲ್ಲಿ ಛತ್ರಿ ದಂಡ ಎಲ್ಲ ಹಿಡಿದು ಹೊರಟ. ಯಾರೋ ಕೇಳಿದ್ರು, ಈಗ ತಾನೇ ಮುಂಜಿ ಮಾಡ್ಕೊಂಡಿದ್ಯಾ, ಎಲ್ಲಿ ಹೋಗ್ತಾ ಇದೆಯಾ? ಸಂಧ್ಯಾವನೆ ಮಾಡಬೇಕು ಅಂದರು. ಅದಕ್ಕೆ ವಾಮನ ಅಂದ, ಸಂಧ್ಯಾವನೆ ಎಲ್ಲ ನಿಮಗೆ, ನಾನು ಸಂಧ್ಯಾವನೆ ಮಾಡ್ಲಿಕ್ಕೆ ಮುಂಜಿ ಮಾಡ್ಕೊಂಡಿದ್ದಲ್ಲ, ದಾನ ತೊಗೊಳಕ್ಕೆ ಹೊರಟಿದ್ದೀನಿ ಇಂದ. ಅಲ್ಲ ಇವನ ಈಗ ತಾನೇ ಮುಂಜಿ ಆಗಿದೆಯಾ, ನಿನಗೆ ಯಾರು ದಾನ ಕೊಡ್ತಾರೋ? ಒಬ್ಬ ರೆಡಿ ಇದ್ದಾನೆ ದಾನ ಕೊಡಲಿಕ್ಕೆ. ಯಾರದು? ಈ 100ನೇ ಹೋಮ ಮಾಡ್ತಾ ಇದ್ದಾನಲ್ಲ, ಯಾರದು 100ನೇ ಹೋಮ? ಆ ಬಲಿ ಚಕ್ರವರ್ತಿ ಕಾಯ್ತಾ ಇದ್ದಾನೆ ನಂಗೆ ದಾನ ಕೊಡಲಿಕ್ಕೆ. ಯಾರು ಮನೆಗೆ ಬಂದರೂ ನನ್ನ ಹೆಸರಲ್ಲೇ ದಾನ ಮಾಡ್ತಾ ಇದ್ದಾನೆ. ಕೃಷ್ಣಾರ್ಪಣ 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 ಅಂತ ಇದ್ದಾನೆ. ಅದಕ್ಕೆ ನಾನೇ ಹೋಗಿ ತಗೊಳಕ್ಕೆ ಹೋಗ್ತಾ ಇದ್ದೀನಿ, ಹೊರಟ. ಆ ಸಂದರ್ಭದಲ್ಲಿ 100ನೇ ಯಾಗವನ್ನು ಭೃಗುಕಚ್ಚ ಅಂತ, ಇವತ್ತು ಬರೂಚ್ ಅಂತಿದೆ, ಮಹಾರಾಷ್ಟ್ರ ಒಳಗಿರುವ ಜಾಗ ಬರೂಚ್, ನರ್ಮದಾ ನದಿ ತೀರ. ಅಲ್ಲಿ ಈ ಬಲಿಚಕ್ರವರ್ತಿ ಬರೂಚ್ ಅನ್ನುವಂತಹ ಭೃಗುಕಚ್ಚ ಅನ್ನುವ ಜಾಗದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾನೆ. 100ನೇ ಅಶ್ವಮೇಧ ಯಾಗ. ಆಗ ಒಂದು ಸಂಕಲ್ಪ ಮಾಡಿದ್ದ, ಏನಂದರೆ ಸರ್ವಸ್ವ ದಾನ. ಯಾರು ಏನು ಕೇಳಿದ್ರೂ ದಾನ ಮಾಡಬೇಕಾದ ದಾನ 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 ಮಾಡ್ತಾ ಇದ್ದ. ಹೋಮ ಶುರುವಾಗಿದೆ, ಇನ್ನೇನು ಅರ್ಧ ಮುಗ್ದಿದೆ, ಮುಕ್ಕಾಲಾಗ್ತಾ ಬಂತು. ಆ ಸಂದರ್ಭದಲ್ಲಿ ವಾಮನ ಬಲಿಯ ಯಜ್ಞವಾಟಕ್ಕೆ ಬಂದ. ಆ ಮುಖ್ಯ ದ್ವಾರದ ಬಳಿ ಯಜ್ಞವಾಟದಲ್ಲಿ ನಿಂತಾಗ ಎಲ್ಲ ಋಷಿಗಳ ಮುನಿಗಳ ಋತ್ವಿಕರ ತೇಜಸ್ಸು ಕಳೆಗುಂದಿತು. ಯಾರೋ ಆಚಾರ್ಯರು ಪಕ್ಕದವ್ರು ನೋಡಿ, ಏನೋ ಒಂಥರ ಡಲ್ ಆಗಿಬಿಟ್ರಲ್ಲ ಆಚಾರ್ಯರೇ ಅಂದರು. ನೀವು ಡಲ್ ಆದ್ರಲ್ಲ ಅಂದರು. ಅದಕ್ಕೆ ಇಬ್ಬರು ಬಾಗಲ ಕಡೆ ನೋಡಿದ್ರು. ಅಲ್ಲಿ ನೋಡಿದ್ರೆ ಕೋಟಿ ಸೂರ್ಯ ಪ್ರಭೆಯನ್ನು ಧಿಕ್ಕರಿಸುವ ಮಿಂಚಿನ ಗೊಂಚಲ ಕಾಂತಿಯ ಭಗವಂತ ಬಾಗಲಲ್ಲಿ ನಿಂತು ಬಿಟ್ಟಿದ್ದಾನೆ. ಯಾಕಂದರೆ ಎಲ್ಲರಿಗೆ ತೇಜಸ್ಸು ಕೊಡುವವನೇ ಅವನು ಅಲ್ವಾ. ಈ ರಾತ್ರಿ ಎಲ್ಲ ಮಿಣ್ಕ 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 ಅಂತಿರುತ್ತೆ ಸ್ಟಾರ್. ಸೂರ್ಯ ಬಂದಾಗಲೂ ಇರುತ್ತೆ, ಆದರೆ ಸೂರ್ಯನ ಪ್ರಖರತೆ ಮುಂದೆ ನಕ್ಷತ್ರಗಳು ಕಾಣಲ್ಲಲ್ಲ. ಅಲ್ಲಿವರೆಗೂ ಈ ಆಚಾರ್ಯ ಎಲ್ಲ ಸ್ಟಾರ್ ಇದ್ದಾಗಿದ್ರು, ಮಿಣ್ಕೋ ಮಿಣ್ಕೋ ಮಿಣ್ಕೋ. ಸೂರ್ಯ ಭಗವಂತ ಬಂದಾಗ ಈ ಮಿಣುಕು ಮಿಣುಕೆಲ್ಲ ಹೋಗ್ಬಿಡ್ತು. ಅವರೆಲ್ಲರಿಗೆ ತೇಜಸ್ಸು ಕೊಟ್ಟ ತೇಜಸ್ವಿಗಳಿಗೆ ತೇಜಸ್ವಿ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಛಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಎಲ್ಲ ತೇಜಸ್ಸು ನಂದು. ಆ ಭಗವಂತ ಬಂದು ನಿಂತ. ಎಲ್ಲರೂ ಎದ್ದು ನಿಂತ್ಬಿಟ್ರು. ಅವ್ರಿಗೆ ಗೊತ್ತಾಯಿತು ಇದು ಸ್ವಯಂ ಭಗವಂತ. ಒಬ್ಬರು ನೋಡಿ ಒಬ್ಬರು ಎದ್ರು ನಿಂತು. ಎಲ್ಲರೂ ಸಭೆಯಲ್ಲಿದ್ದವರೆಲ್ಲ ಎದ್ದಿದ್ದು ನೋಡಿ ಬಲಿಚಕ್ರವರ್ತಿ ಆ ಕಡೆ ನೋಡ್ದ. ಏನಂತ ಅದ್ಭುತವಾದ ಕಾಂತಿ, ಬ್ರಹ್ಮಚಾರಿ ನಿಂತು ಬಿಟ್ಟಿದ್ದಾನೆ. ಇವನಿಗೆಲ್ಲದ ಶ್ರದ್ಧೆ ಉಕ್ಕೇರಿದೆ. ಓಡ್ತಾ ಇದ್ದಾನೆ ಆ ವಟುವನ್ನು ಸ್ವಾಗತ ಮಾಡಬೇಕು ಅಂತ. ತಲೆಯಲ್ಲಿ ಬಂಗಾರದ ತಟ್ಟೆಯನ್ನಿಟ್ಟ, ಕರವಸ್ತ್ರವನ್ನು ಇಟ್ಟ, ಬಂಗಾರದ ಕಲಶದಲ್ಲಿ ನೀರು ಹೊತ್ತೊಯ್ದು ಹೆಂಡತಿ ಹಿಂದೆ ಓಡಿ ಬರ್ತಾ ಇದ್ದಾಳೆ. ಗಂಡನ ಕೈಗೆ ನೀರು ಹಾಕಿದ್ದಾಳೆ. ಪುಣ್ಯಾತ್ಮನಾದ ಬಲಿಚಕ್ರವರ್ತಿ ಒಂದೇ ದಿನ ದೇವರಿಗೆ 2 ಸತಿ ಪಾದ ಪೂಜೆ ಮಾಡ್ದ.
ಮನೆಗೆ ಅತಿಥಿ ರೂಪದಲ್ಲಿ ಬಂದ ಪಟುವನ್ನು ಕಾಲು ತೊಳೆದ, ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ. ಎಂಥ ನೀರು! ಭಗವಂತನ ಪಾದೋದಕವನ್ನು ಭಕ್ತಿಯಿಂದ ರುದ್ರದೇವರು ನಮ್ಮ ತಾತನ ಪಾದೋದಕ ಅಂತ ಗಂಗಾಧರನಾಗಿ ತಲೆಯಲ್ಲಿ ಧಾರಣೆ ಮಾಡಿದ್ದಾರೋ ಅಂಥ ಪಾದೋದಕವನ್ನು ಧಾರಣೆ ಮಾಡಿದ, ಕೈ ಹಿಡ್ದ, ಒಳಗೆ ಕರ್ಕೊಂಡೋದ. ಅವ್ರನ್ನ ಕೇಳ್ತಾ ಇದ್ದಾನೆ, ಸ್ವಾಮಿ ನಿಮ್ಮನ್ನು ನೋಡಿದ್ರೆ ಬ್ರಾಹ್ಮಣರ ಮಕ್ಕಳಂತೆ ಕಾಣ್ತಾ ಇದ್ದೀರಿ. ಬ್ರಾಹ್ಮಣರು ಅಂದರೆ ಏನೋ ಕೇಳೋಕ್ಕೆ ಬಂದಿರ್ತೀರಿ, ಯಾವುದೋ ಒಂದು ಸ್ಕೀಮ್ ಇಟ್ಕೊಂಡೇ ಬಂದಿರ್ತೀರಿ. ಕೇಳಿ, ನಿಮಗೇನು ಬೇಕು ಕೇಳಿ ಆಚಾರ್ಯ. ಯದ್ಯದ್ವಟೋ ವಾಂಚಸಿ ತತ್ಪ್ರತಿಚ್ಛಮಿ. ಹೇ ಬ್ರಹ್ಮಚಾರಿ, ನೀ ಏನು ಕೇಳ್ತೀಯೋ ಕೊಳ್ತು. ಯಾಕಂದರೆ ತ್ವಾಮರ್ತಿನಾಂ, ನೀವು ಕೇಳೋರು ಬೇಡೋರು ಬ್ರಾಹ್ಮಣರು. ನೀವು ಏನು ಬೇಕು ಕೇಳು. ಗಾಂ, ದೊಡ್ಡ ಸೈಟ್ ಬೇಕಾ? ಕಾಂಚನ ಬಂಗಾರ ಬೇಕಾ? ಗುಣವದ್ವಾತದಾಮ, ಎಲ್ಲ ಇರುವ ಮನೆ ಬೇಕಾ? ಮೃಷ್ಟಾನ್ನ ಒಳ್ಳೆ ಅಡುಗೆ ಮಾಡಿಸಾಕ್ಲ? ಅಥವಾ ವಿಪ್ರಕನ್ಯಾ, ಈ ಬ್ರಾಹ್ಮಣರಿಗೆ, ಅದರೊಳಗೂ ಅಡುಗೆ ಮಾಡೋರಿಗೆ, ಅದರೊಳಗೂ ಅರ್ಚಕರಿಗೆ, ಅದರೊಳಗೂ ಈ ವಿದ್ಯಾಪೀಠದಲ್ಲಿ ಓದ್ದವ್ರಿಗೆ, ಬ್ರಹ್ಮಚಾರಿಗಳು, ಇವ್ರು ಕನ್ಯಾ ಸಿಗಲ್ಲ ನೋಡಿ. ಆಗಿನ ಕಾಲದಿಂದಲೇ ಪ್ರಾಬ್ಲಮ್. ನಿಂಗೆ ಬೇಕಾದ್ರೆ ಹೇಳು, ಒಂದು ಕನ್ಯೆಯನ್ನು ತರಿಸಿ ನಾನು ಬೇಕಾದ್ರೆ ಮದುವೆ ಮಾಡಿಸ್ತೇನೆ. ಅಥವಾ ಗ್ರಾಮಾನ್ ಸಮೃದ್ಧಾನ್ ತುರಗಾನ್ ಗಜಾನ್ ವಾ ರಥಾನ್ ಅತರ್ಹತ ಸಂಪ್ರತಿಚ್ಛಮೆ. ನಿಂಗೆ ಏನು ಬೇಕು ಕೇಳು, ನೀನು ಕೇಳು ನಾನು ಕೊಡ್ತೀನಿ. ನೀ ಕೇಳಬೇಕು, ನಾ ಕೊಡಬೇಕು. ನಾ ಇಷ್ಟರ ತನಕ ಕೊಟ್ಟದ್ದು ಒಂದು ಫಲ ನಿನಗೆ ಕೊಡ್ಬೇಕು ನೋಡು. ಯಾಕಂದರೆ ಎಲ್ಲರೂ ಕೊಟ್ಟು ಏನು ಪ್ರಯೋಜನ, ನಿನಗೆ ಕೊಡದೇ ಇದ್ಮೇಲೆ ಏನು ಬೇಕು ಕೇಳು ಅಂತ ಹೇಳ್ತಾ ಇದ್ದರೆ, ಈ ಪುಟ್ಟ ಬಾಯಿ ವಾಮನ, ಪುಟ್ಟ ಬಾಯಿ ಇತ್ರಿ, ದೊಡ್ಡ ಮಾತು ಶುರು ಮಾಡ್ದ. ನಿಮ್ಮ ಅಪ್ಪನೂ ಹೀಗೆ, ನಿಮ್ಮ ತಾತನೂ ಹೀಗೆ, ಇವನೇ ಇಷ್ಟಿದ್ದಾನೆ. ಅವ್ರ ಅಪ್ಪನ ಬಗ್ಗೆ ಹೇಳ್ತಾ ಇದ್ದಾನೆ. ನಿಮ್ಮ ಮನೆಗೆ ಹೀಗೆ ಯಾರು ಬಂದರೂ ಏನು ಕೊಡಲಿ ಅಂತ ಕೇಳ್ತಿದ್ದವ್ರೆ. ಹಾಗಾಗಿ ನೀನು ಭಾಳ ಅದ್ಭುತವಾಗಿರುವವ, ನೀನೇನೋ ಬೇಕಾದ್ದು ಕೇಳ್ತೀಯಪ್ಪ, ನಾ ತೊಗೊಂಡು ಏನು ಮಾಡಲಿ, ನನಗೇನು ತುಂಬ ಬೇಡ. ತಸ್ಮಾತ್ ತ್ವತ್ವ ಮಹಿಮೀಶ ದೃಣೇಹಂ ವರದರ್ಷಭ. ಕೊಡೋವರಲ್ಲಿ ಅತ್ಯಂತ ಶ್ರೇಷ್ಠ ನೀನು, ಆದರೆ ನನಗೇನು ತುಂಬ ಬೇಡ. ನೋಡು ನನ್ನ ಪಾದ ನೋಡು, ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದ ಮಮ. ನನ್ನ ಪಾದ ನೋಡು ಅಂತ ಪಾದವನ್ನು ಅವನು ಮೂತಿ ಹತ್ರ, ಅವನು 7-8 ಅಡಿ ಇದ್ದ ರೀ, ಇವನೊಂದು 2 ಅಡಿ 3 ಅಡಿ ಇದ್ದ. ಆ ಪಾದ ಕಾಣೋದು ಹಿಂಗೆ ನೋಡ್ಬೇಕಲ್ಲ, ಅದಕ್ಕೆ ನಿಂಗೆ ಕಷ್ಟಪಡಬೇಡ ಅಂಥೇಳಿ ಬಲಿಗೆ ಭಗವಂತ ತನ್ನ ಪಾದವನ್ನು ಎತ್ತಿ ತೋರಿಸಿದ. ನನ್ನ ಪಾದ ನೋಡು, ಇದರೊಳಗೆ 3 ಅಡಿ ಕೊಡು ಸಾಕಂದ. ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದ. ನನ್ನ ಹೆಜ್ಜೆಯಲ್ಲಿ 3 ಹೆಜ್ಜೆ ಭೂಮಿ. ನಾಣ್ಯತ್ತೆ ಕಾಮಯನ್ ರಾಜನ್ ವದಾನ್ಯ ಜಗದೀಶ್ವರಾತ್. ನೀನು ಬೇಕಾದ ಕೊಡ್ತೀಯ, ನನಗೇನು ಆಗಬೇಕಾಗಿದೆ ಅಲ್ವಾ? ಯಾರೋ ಪ್ರವಚನ ಮುಗಿದ ಮೇಲೆ ಏನು ಚೆನ್ನಾಗಿ ಹೇಳ್ತೀರಾ ಆಚಾರ್ಯ ಪ್ರವಚನ, ನಿಮಗೊಂದು ಆನೆ ದಾನ ಕೊಡಬೇಕು ಅಂದ್ಕೊಂಡಿದ್ದೀನಿ, ನೀವು ಹೋಗುವಾಗ ಆನೆನ ತೊಗೊಂಡೋಗ್ಬಿಡಿ, ಇಲ್ಲೇ ಬಿಟ್ಟು. ಆನೆ ತೊಗೊಂಡು ನಾ ಏನು ಮಾಡಲಿ ರೀ? ಅಲ್ಲ, ಕೊಡೋರು ಕೊಡ್ತಾರೆ ಅಂತ ಕೊಟ್ಟಿದ್ದೆಲ್ಲ ತೊಗೋಬಾರ್ದಲ್ಲ. ಕೆಲವ್ರು ಹಾಗಲ್ಲ, ಏನು ಕೊಟ್ಟರು ತೊಗೊಂಡೋಗ್ತಿರ್ತಾರೆ. 15 ದಿನದ ಕೆಳಗೆ ಏನೋ ಒಂದು ಪುಣ್ಯ ವಾಚನ ಮಾಡಿರ್ತಾರೆ. ಮತ್ತು ಆಚಾರ ಸಿಕ್ಕಾಗ ಅವ್ರು ಹೇಳ್ತಾರೆ, ನೀವು ಹೋದ ಸತಿ ಬಂದಾಗ ಮನೇಲೆಲ್ಲ ಬಿಟ್ಟೋಗ್ಬಿಟ್ಟಿದ್ದೀರಿ ಆಚಾರ್ಯ, ತೊಗೊಂಡೋಗಿದ್ದು ಕೊಡ್ತಾರೆ, ಮನೆಗೆ ತೊಗೊಂಡೋಗ್ತಾರೆ. ಅದರೊಳಗೆ ಬಾಳೆಹಣ್ಣು, ಬೆಲ್ಲ, ಗೆಜ್ಜೆ ವಸ್ತ್ರ, ಅದಕ್ಕೆ ಪಾದ್ಯಂ ಹಾಕಿದ ನೀರು, ಅಕ್ಕಿ, ಅದು ಡಿಫ್ರೆಂಟು. ಅದಕ್ಕೆ ಹಸುಗಿಟ್ರು ಒದಿಯತ್ತದು, ಒದಿದೆ ಇಸ್ಕೊಳ್ಳೋದು ಅಂತಿದ್ರೆ ಅದು ಬ್ರಾಹ್ಮಣ ಮಾತ್ರ. ಏನು ಕೊಟ್ಟರು ಸುಮ್ಮನೆ ಒಳಗೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇವನು ಕಳ್ಳ, ಇವನಂಥ ಬ್ರಾಹ್ಮಣ ಅಲ್ಲ. ಇವನಂದ ಕೊಡೋದಿದ್ದರೆ 3 ಹೆಜ್ಜೆ ಕೊಡು, ಇನ್ನೇನು ಬೇಡ ಅಂತಂದ. ಆ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಬೈತಾ ಇದ್ದಾನೆ. ಮಾತಾಡೋದು ನೋಡಿದ್ರೆ ವಾಚೋ ವೃದ್ಧ ಸಮ್ಮತ, ಮುದುಕರ ಥರ ಮಾತಾಡ್ತಿದೀಯಾ, ಏನು ಕೇಳಬಾರ್ದು ಗೊತ್ತಿಲ್ಲ. ಸೀದಾ ಮನೆಗೆ ಹೋಗು, ನಿಮ್ಮ ಅಪ್ಪನಿಗೆ ಹೇಳು, ಈ ಭೂಮಿಗೆ ಒಡೆಯನಾದ ಬಲಿ ಬ್ಲಾಂಕ್ ಚೆಕ್ ಬರೆದಿದ್ದಾನೆ, ಸೈನೂ ಮಾಡಿದ್ದಾನೆ, ಅಮೌಂಟ್ ಒಂದು ಫಿಲ್ ಮಾಡಿಲ್ಲ, ಒಂದ್ರ ಮುಂದೆ ಎಷ್ಟು 0 ಹಾಕ್ಬೇಕು ಕೇಳ್ಕೊಂಡು ಬಂದ. ವಾಮನ ಅಂದ, ನೀನು ಹೇಳಿದಾಗ ನಾನು ಮನೆಗೆ ಹೋಗಿ ಕೇಳ್ಕೊಂಬರ್ತಿದ್ದೆ, ನಂಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ. ಈಗ ದಾಸರಂತಾರೆ, ಪರದೇಶಿ ನೀನು, ಸ್ವದೇಶಿ ನಾನು. ನಂಗೆ ಅಮ್ಮ ಇದ್ದಾಳೆ, ನಿನ್ನಮ್ಮ ಯಾರು ತೋರಿಸು. ನಂಗಪ್ಪ ನೀನೇ, ನಿಂಗಪ್ಪ ಯಾರು? ಭಗವಂತನಿಗೆ ಅಪ್ಪಿಲ್ಲ ಅಮ್ಮಿಲ್ಲ ರೀ. ದೇವ್ರು ಹೇಳ್ದ, ಊರವ್ರನ್ನೆಲ್ಲ ಕೇಳೋದು ಬೇಡ, ನನಗೆ ನೀನು ಕೊಡೋದಾದರೆ 3 ಹೆಜ್ಜೆ ಕೊಡು. ಅದು ಗಲಾಟೆ.
ಕೊಡು ಅಂತ ವಾಮನ, 3 ಹೆಜ್ಜೆ ಕೊಡಲ್ಲ ಅಂತ ಬಲಿ. ಕೊಡು ಕೊಡಲ್ಲ, ಕೊಡು ಕೊಡಲ್ಲ. ಈ ಗಲಾಟೆ ಯಾರಿಗೆ ಪ್ರಾಬ್ಲಮ್ ಆಯ್ತಂದರೆ, ಆ ಕೆಳಗೆ ಕೂತು ಹೋಮ ಮಾಡ್ತಿದ್ರಲ್ಲ ಆಚಾರ್ಯರು, 100ನೇ ಹೋಮ ಮಾಡಿಸ್ತಿದ್ರಲ್ಲ ಆಚಾರ್ಯ, ಹೆಸರೇನವರು, ಅವ್ರಿಗೂ ತಲೆ ಕೆಟ್ಟೋಯ್ತು. ಏನಪ್ಪ ನಾ ಹೋಮ ಅಂತ ಹೇಳಿದ್ವಿ, ಇವ್ರು ಯಾರೋ ಜಗಳ ಆಡ್ತಾ ಇದ್ದಾರಲ್ಲ, ಯಾರಿದು ಅಂತ ಹಿಂಗೆ ನೋಡಿದ್ರು. ಹಿಂಗೆ ಮೇಲೆ ಅವರು ಸ್ವಾಹ ಸ್ವಾಹ ತಲೆ ಬಗ್ಗಿಸ್ಕೊಂಡು ಮಾಡ್ತಿದ್ರು. ಈ ಗಲಾಟೆ ಕಡೆ ಅವ್ರು ಹೋಗಿರಲಿಲ್ಲ, ಅವ್ರ ಮಂತ್ರದ ಮೇಲೆ ಅವ್ರ ಕಾನ್ಸಂಟ್ರೇಷನ್. ಆಗ ಸರಿಗೆ ಈ ವಾಮನ ಬಲಿಗೆ ಹಿಂಗೆ ಪಾದ ಎತ್ತಿ ತೋರಿಸಿದ್ದ. ಆಚಾರ್ಯ ಕೆಳಗೆ ಕೂತಿದ್ರು, ಬಲಿ ಮೇಲಿದ್ನಲ್ಲ, ಬಲಿಗೆ ಪಾದದ ಈ ಸರ್ಫೇಸ್ ಕಾಣ್ತಿತ್ತು, ಅಡಿ ಕಾಣ್ತಾ ಇರಲಿಲ್ಲ. ಕೂತ ಆಚಾರ್ಯಗೆ ಇದು ಕಾಣಲಿಲ್ಲ, ಇದು ಕಾಣ್ತು. ಅವ್ರಿಗೇನು ಕಾಣ್ತು, ಹಿಂಗೆ ನೋಡಿದ್ರು, ಧ್ವಜ ವಜ್ರ ಅಂಕುಶ ಎಲ್ಲ ನೋಡಿಬಿಟ್ರು. ಅವ್ರಿಗೆಲ್ಲ ಗೊತ್ತಾಯ್ತು, ಇವನು ಕುಳ್ಳ ಅಲ್ಲ ಕಳ್ಳ ಅಲ್ವಾ. ದೇವ್ರಿಗೆ ಟೈಟಲ್ ರೀ ಅದು, ಕಳ್ಳ ಅನ್ನೋದು. ಯಾಕೆ ಗೊತ್ತಾ, ಅವನಿಗೆ ಮಾಕಂಚೋರ್ ಅಂತ. ಮಧ್ವಾಚಾರ್ಯ ಏನಂತಾರೆ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥ್ವಿಯಾಂ. ಜಗತ್ತಿನಲ್ಲಿ ಪ್ರಸಿದ್ಧ ಕಳ್ಳ ಅಂದರೆ ಅದು ಕೃಷ್ಣ ಅಂತ. ನಾವು ನೋಡೋ ಕಳ್ಳರಿಗೂ ಕೃಷ್ಣನಿಗೂ ಒಂದೇ ವ್ಯತ್ಯಾಸ, ಈ ಕೃಷ್ಣ ಮರ್ಯಾದೆ ಇರೋ ಕಳ್ಳ. ನಮ್ಮನೆ ನಿಮ್ಮನೆಗೆ ಬರೋರು ಮಾನಿಲ್ಲ, ಮರ್ಯಾದೆ ಇಲ್ಲ, ಹೇಳ್ದೆ ಕೇಳದೆ ಬಂದು ಕದೀತಾರಲ್ಲ ಅವರೊಂಥರ ಕಳ್ಳರು. ಈ ಕೃಷ್ಣ ಮರ್ಯಾದಸ್ಥ, ಅವನಿಗೆ ಜನ್ಮ ಜನ್ಮದಲ್ಲಿ ಕರಿಬೇಕಂತ. ಬಾರೋ ಮನೆಗೆ ಗೋವಿಂದ, ತುಂಬ ಜನ್ಮದಲ್ಲಿ ದೇವರೇ ಬಾ ದೇವರೇ ಬಾ ಅಂತ ಕರೆದ್ರೆ, ಯಾವುದೋ ಒಂದು ಜನ್ಮದಲ್ಲಿ ಮನೆಗೆ ಬಂದು ನಿಮ್ಮ ಜನ್ಮ ಜನ್ಮದ ಪಾಪವನ್ನು ಒಂದೇ ಸತಿ ಅಪಹಾರ ಮಾಡುವಂಥ ಒಂದು ಕಳ್ಳ ಅಂತಿದ್ರಿ. ಯಾರದು? ನಾರಾಯಣ ಅನ್ನುವ ಕಳ್ಳ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇಂತಹ ಭಗವಂತ ಹೀಗೆತ್ತಿದ್ದಾನೆ. ಅವ್ರಿಗೆ ಗೊತ್ತಾಯಿತು ಇದೆಲ್ಲ ಏನು ನಡೀತಿದೆ, ಒಂದೇ ಕ್ಷಣಕ್ಕೆ ಗೊತ್ತಾಯಿತು. ಅವರಂತ ಇದ್ದಾರೆ, ರಾಜ ಅಂದರು, ಇವು ಕೇಳಿಸ್ಕೊಳ್ಳೇ ಇಲ್ಲ. ಯಾಕೆಂದರೆ ಲೀನಾರ್ಥವಾಗ್ವಶಿತ, ದೇವರು ತನ್ನ ಮಾತಿನ ಮೋಡಿಯಲ್ಲಿ ಬಲಿಯನ್ನು ಎಳ್ಕೊಂಡ್ಬಿಟ್ಟಿದ್ದಾನೆ. ಈ ಹಿಪ್ನೋಟೈಸ್ ಅಂತಾರೆ ನೋಡಿ, ಇವನೇ ಮೊದಲು ತೋರಿಸಿದ್ದು. ಅವನ ಆ ಕಡೆ ತಿರುಗಬಾರ್ದು, ತನ್ನ ಕಡೆ ಸೆಳ್ಕೊಂಡ್ಬಿಟ್ಟಿದ್ದ. ಈ ಆಚಾರ್ಯ ಕೂಗೇ ಕೂಗ್ತಾ ಇದ್ದಾರೆ, ಕೇಳಿಸ್ಕೊಳ್ತಾನೆ ಇಲ್ಲ. ಆಚಾರ್ಯ ಸಿಟ್ಟು ಬಂತು, ವೈರೋಚನೆ ಅಂದರು. ವೈರೋಚನೆ ಅಂದರೆ ವಿರೋಚನನ ಮಗನೇ ಅಂತ ಯಾರೂ ಕರಿತಿರ್ಲಿಲ್ಲ ಅವನ್ನ. ಬಲಿಚಕ್ರವರ್ತಿಗೆ ಅಪ್ಪನ ಹೆಸರು ನೆನಪಿಸಿದ್ರೆ ಸಾಕು ಸಿಟ್ಟು ಬರ್ತಿತ್ತು. ಬಲಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು, ನನ್ನ ಈ ಹೆಸರಿನಿಂದ ಕರೆದವ್ರು ಯಾರು ಅಂತ ನೋಡ್ದ ಆಚಾರ್ಯ ನೀನನ್ನಕ್ಕಾಗತ್ತೆ ಏನು ಅಂದ. ಆಚಾರ ಅಂತ ಇದ್ದಾರೆ, ನೀನು ಯಾರಿಗಾರು ದಾನ ಮಾಡು, ಇವನಿಗೆ ಮಾತ್ರ ಮಾಡಬೇಡ. ಏನಾಚಾರ್ಯ, ದಾನ ಮಾಡು, ಅವನು ಕೊಡು ಇವನು ಕೊಡು ಅಂತ ನೀವೇ ಪಟ್ಟಿ ಕೊಟ್ಟವ್ರೆ ನೀವು. ಅಂಥದ್ದಲ್ಲಿ ಬಂದವ್ರಿಗೆ ದಾನ ಕೊಡಬೇಡ ಅಂತ ಯಾಕೆ, ನಿಮಗೆ ಯಾಕೆ ಈ ಬುದ್ಧಿ? ಅವರಂದರು, ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ ಕಶ್ಯಪಾದದಿತಿರ್ಜಾತಃ ದೇವಾನಾಂ ಕಾರ್ಯ ಸಾಧಕ. ಇವನು ಸಾಮಾನ್ಯ ಅಲ್ಲಪ್ಪ. ಇವನ್ ಯಾರು ಅಂದ್ಕೊಂಡಿದ್ಯಾ? ವೈಕುಂಠವಾಸಿಯಾದ ನಾರಾಯಣ, ದೇವತೆಗಳ ಕಾರ್ಯ ಸಾಧನೆಗೋಸ್ಕರ ಅದಿತಿಯಲ್ಲಿ ಕಶ್ಯಪರಿಂದ ಅವತರಿಸಿ ಬಂದಿದ್ದಾನೆ. ಇವನು ನಾರಾಯಣ. ಯಾರಿಗಾರು ದಾನ ಮಾಡ್ಬೋದು, ದೇವರಿಗೆ ದಾನ ನಾವೇನು ಮಾಡೋದ್ರಿ? ದೇವರಿಗೆ ಕೊಡುವಂಥ ಐಟಮ್ ನಮ್ಮ ಹತ್ರ ಏನಾರು ಇದೆಯಾ ಯೋಚನೆ ಮಾಡಿ. ನಮ್ಮ ಹತ್ರ ಇರೋದೆಲ್ಲ ಅವಂದೇ, ಅವಂದನ್ನೇ ಅವನಿಗೆ ನಾವೇನು ಕೊಡೋದು? ಯಾರಿಗಾದರೂ ಕೊಡ್ಬೋದು, ಇವನು ಕೊಡೋಕ್ಕಾಗಲ್ಲ. ಕೊಡುವವನು ಅವನು, ತಗೊಳ್ಳೋರು ನಾವು. ಅದರಿಂದ ಕೊಡಲ್ಲ, ಹೇಳಿ ಕಳಿಸ್ಬಿಡು. ನೋಡು, ನೀನೇನಾರು ಕೊಟ್ಟರೆ ನಿಂದೆಲ್ಲ ಕಿತ್ಕೊಂಡು ನಿನ್ನ ಶತ್ರುಗಳಾದ ಇಂದ್ರಾದಿ ದೇವತೆಗಳಿಗೆ ಹಂಚಲಿಕ್ಕೆ ಬಂದಿದ್ದಾನೆ. ನನಗೆ ಗೊತ್ತು ಇವನೇನು ಕೇಳಿದ, 3 ಹೆಜ್ಜೆ ಕೇಳ್ತಾ ಇದ್ದಾನಲ್ಲ, 1 ಹೆಜ್ಜೆಯಲ್ಲಿ ಮೇಲಳಿತಾನೆ, 2ನೇ ಹೆಜ್ಜೆ ಕೆಳಗಳಿತಾನೆ, 3ನೇ ಹೆಜ್ಜೆಗೆ ಜಾಗ ಇರಲ್ಲ, ನಿನ್ನ ತುಳಿದು ಹಾಕಿಬಿಡ್ತಾನೆ. ಸರ್ವಸ್ವಂ ವಿಷ್ಣುವೇ ದತ್ವ ಮೂಢ ವರ್ತಿಷ್ಯತೆ ಕಥಂ. ಎಲ್ಲ ದೇವರು ಕೊಟ್ಟು ನೀ ಏನು ಮಾಡ್ತೀಯ? ಹೆಂಡತಿ ಮಕ್ಕಳಿಗೆ ಏನು ಕೊಡ್ತೀಯ? ನೋಡು, ಸಂಪಾದನೆ ನಿಂದಿರ್ಬೋದು, ಎಲ್ಲವನ್ನು ದಾನ ಮಾಡುವ ಹಾಗಿಲ್ಲ. ನಾವು ಸಂಪಾದನೆ ಮಾಡಿದ ಸಂಪತ್ತನ್ನು ಇಷ್ಟು ವಿಭಾಗವಾಗಿ ಮಾಡಬೇಕು. ಎಷ್ಟು ವಿಭಾಗ? ಧರ್ಮಾಯ, ಯಶಸ್ಸೇ, ಅರ್ಥಾಯ, ಕಾಮಾಯ, ಸ್ವಜನಸ್ಯ ಚ. ಬರುವ ಸಂಪತ್ತನ್ನು 5 ವಿಭಾಗ ಮಾಡಬೇಕಂತೆ.
5ನೇ 1 ಭಾಗ ಮಾತ್ರ ಧರ್ಮಕ್ಕೆ, 5ನೇ 1 ಭಾಗ ಕೀರ್ತಿಗೆ, 5ನೇ 1 ಭಾಗ ಇನ್ವೆಸ್ಟ್ಮೆಂಟ್, 5ನೇ 1 ಭಾಗ ಎಂಜಾಯ್ಮೆಂಟ್, 5ನೇ 1 ಭಾಗ ಸಂಬಂಧಿಕರಿಗೆ ಸ್ಪೆಂಡ್ ಮಾಡಬೇಕು. ಪಂಚದಾ ವಿಭಜನ್ ವಿತ್ತಾಯ ಮುತ್ರೇ ಚ ಮೋದತೆ. ತನ್ನ ಸಂಪತ್ತನ್ನು 5 ವಿಭಾಗ ಮಾಡಿ ಅವನು ಸರಿಯಾಗಿ ನಿರ್ವಹಣೆ ಮಾಡ್ತಾನೆ, ಅವನು ಭೂಲೋಕದಲ್ಲೂ ಯಶಸ್ವಿ, ಪರಲೋಕದಲ್ಲಿಯೂ ಉತ್ತಮ ಲೋಕ ಬರುತ್ತೆ. ದುಡ್ಡೆಲ್ಲ ನಂದು, ನಾನು ಏನು ಬೇಕಾದ್ರೂ ಮಾಡ್ತೀನಿ ಹಾಗನ್ನೋ ಆಗಿಲ್ಲ. ಕಥೆ ಏನು ಗೊತ್ತಾ, ಈಗ ದುಡ್ಡೆಲ್ಲ ನಂದು ಅಂತ ಯಜಮಾನ ಅನ್ನೋ ಹಾಗೆ ಇಲ್ಲ. ಯಾಕೆಂದರೆ ಅವನಿಗಿಂತೂ ಡಬಲ್ ಹೆಂಡ್ತಿಗೆ ಬರ್ತಿರುತ್ತೆ. ನಿಮ್ದೇನ್ರಿ ಅಂತಾಳೆ, ಮುಗಿತಲ್ಲ. ಇಂದಿರಾ ರಮಣ ಗೋವಿಂದ ಗೋವಿಂದ. ಹಿಂದೆ ಒಬ್ಬರೇ ದುಡಿಯೋರು, ಎಲ್ಲ ಮನೇಲಿರೋರೆಲ್ಲ ಹಂಚ್ಕೊಂಡು ತಿನ್ನೋರು ಅಲ್ವಾ. ಒಬ್ಬರೇ ದುಡಿಯೋರು, ಮನೇಲಿ ಒಂದೇ ತಾಯಿ ಅಡುಗೆ ಮಾಡೋಳು, 10 ಜನ ಊಟ ಮಾಡೋರು. ಅದೇನು ಅವಳೊಬ್ಬಳೆ ಮಾಡೋದು, ನಾವು ಮಾಡ್ತೀವಿ ಅಂತ ಮನೇಲಿದ್ದವರೆಲ್ಲ ಹಿಡಿ ಉಪ್ಪು ಹಾಕಿ ಬಂದರೆ ಸಾರಿಗೆ ತಿನ್ನೋನು ಯಾರು? ಟೂ ಮೆನಿ ಕುಕ್ಸ್ ಹೇಳ್ತಾರಲ್ಲ. ಎಲ್ಲ ಸಂಪಾದನೆ ಮಾಡಬಾರ್ದು, ಒಂದು ಸಂಪತ್ತು ಪ್ರೀತಿ ಇರಬೇಕು, ವಿಭಾಗ ಮಾಡಬೇಕು, ತಿನ್ನಬೇಕು, ಹಂಚ್ಕೊಂಡು ತಿನ್ಬೇಕ್ರಿ, ಆಗ ಆನಂದ ರೀ ಅಲ್ವಾ. ನಮ್ಮಲ್ಲಿ ಹಂಚ್ಕೊಂಡು ತಿನ್ನೋ ಸಂಪ್ರದಾಯವೇ ಹೋಯ್ತು. ನನಗೆ ನಿನಗೆ, ನಿಮ್ಮ ದುಡ್ಡು ನಮಗೆ ಬೇಡ, ನಮ್ಮ ದುಡ್ಡು ನಿಮಗೆ ಬೇಡ, ಇವ್ರದ್ದು ಪ್ಯಾಕೇಜ್ ಅವ್ರದ್ದು ಪ್ಯಾಕೇಜ್, ಹೋಗುವಾಗಲೂ ಎಲ್ಲರೂ ಪ್ಯಾಕೇಜ್. ಇಂದಿರಾ ರಮಣ ಗೋವಿಂದ ಮಾಡಬಾರ್ದು, ಅದೆಲ್ಲ ಏನು ಮಾಡಬಾರ್ದು. ಇಲ್ಲಿ ಹೇಳ್ತಾನೆ, ಆ ಬಂದ ದುಡ್ಡನ್ನು ಹೀಗೆ ಮಾಡಬೇಕು. ಅದರಿಂದ ನೀವೊಂದು ಕೆಲಸ ಮಾಡು, ಕರೆಯೋದು ಕರೆದುಬಿಟ್ಟಿದೆಯಾ, ಕೊಡ್ತೀನಿ ಅಂತ ಬೇರೆ ಅಂದ್ಬಿಟ್ಟಿದೆಯಾ, ವಿಳ್ಳೆದೆಲೆ ಅಡಿಕೆ ಇಟ್ಕೊಂಡು 5 ರೂಪಾಯಿ ದಕ್ಷಿಣ ಇಟ್ಟು ಕೊಟ್ಟು ಕಳಿಸ್ಬಿಡೋ ಅಂದರು. ಅಥವಾ ಕೊಡಲ್ಲ ಅಂತ ಹೇಳು. ಇವನಂದ, ಆಚಾರ್ಯ ನಾನೇನಾದ್ರು ಕೊಡಲ್ಲ ಅಂದರೆ ಈ ಬ್ರಾಹ್ಮಣ ಬಿಡ್ತಾನ? ಆಲ್ ಇಂಡಿಯಾ ರೇಡಿಯೋ ಊರಲ್ಲೆಲ್ಲ ಹೋಗಿ ಹೇಳ್ಕೊಂಡು ಬರ್ತಾನೆ, ಬಲಿ ಸುಳ್ಳು, ಪ್ರಹ್ಲಾದ ರಾಜರ ಮೊಮ್ಮಗ ಮೋಸಗಾರ, ದಾನ ಕೊಡ್ತೀನಿ ಇಂದ ಕೊಡಲಿಲ್ಲ, ಎಲ್ಲ ಕಡೆ ಹೇಳ್ಕೊಂಡು ಬಂದ್ಬಿಡತ್ತಿ ಹುಡುಗ, ಅದರಿಂದ ನಾ ಕೊಡಲೇಬೇಕು. ಆಚಾರ್ಯಂದರು, ಶುಕ್ರಾಚಾರ್ಯರು, ನೋಡು ಅವನು ಕಳಿಸು, ಕೊಡಲ್ಲ ಅಂತ ಹೇಳು, ಏನು ಪಾಪ ಬರುತ್ತೋ ಬರಲಿ, ಆ ಪಾಪ ನಿನ್ನ ಟಚ್ ಮಾಡದೇ ಇರೋ ಹಾಗೆ ಹೋಮ ನಾ ಮಾಡಿಸ್ತೀನಿ ಅಂತ. ನೋಡಿರಿ, ಇಂಥ ಆಚಾರ ಇರ್ಬೇಕ್ರಿ. ನಮಗೂ ಇಂಥ ಆಚಾರ ಸಿಗಲ್ಲ, ನಾನು ಮಾಡಿಸ್ತೀನಪ್ಪ, ಕೈಲಾತ್ ಮಾಡಿಸ್ ಅಂತಾರಿಯೇ ವಿನಃ ಈ ಥರ ಜವಾಬ್ದಾರಿ ತಗೊಳ್ಳೋ ಆಚಾರ್ಯ ಯಾರಿದ್ದಾರೆ? ಬಲಿಚಕ್ರವರ್ತಿಗೆ ಸಿಕ್ಕ ಆಚಾರ್ಯರು ಶುಕ್ರಾಚಾರ್ಯರು ಹೇಳ್ತಾರೆ, ನಿನಗೆ ಯಾವ ಪಾಪ ಬಂದರೂ ಬರಲಿ, ಅದು ಬಾರದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಇದ್ದಾರೆ. ಕಡೆಗೆ ಇವನೇನಂದ, ಆಚಾರ್ಯ ನೀವು ಪವರ್ಫುಲ್ ಮ್ಯಾನ್, ನನಗೆ ಗೊತ್ತು, ಮಾಡ್ತೀರಿ, ನಾನು ನಿಮ್ಮ ಮಾತು ಕೇಳಲ್ಲ, ಬೇಜಾರು ಮಾಡ್ಕೋಬೇಡಿ. ಯಾಕೆ ಗೊತ್ತಾ, ನಾನು ದಾನ ಮಾಡದಿದ್ದರೆ ಈ ಹುಡುಗ ಊರೆಲ್ಲ ಹೋಗಿ ಬಲಿ ಮೋಸಗಾರ ಅಂತ ಅನ್ನಲ್ಲ, ಪ್ರಹ್ಲಾದ ರಾಜರ ಮೊಮ್ಮಗ ಮೋಸಗಾರ ಅಂತಾನೆ. ಅದರಿಂದ ನನಗೆ ಅಪಕೀರ್ತಿ, ನಮ್ಮ ವಂಶಕ್ಕೆ ಅಪಕೀರ್ತಿ, ಅದರಿಂದ ಅಪಕೀರ್ತಿ ನನಗೆ ಬರಬಾರ್ದು, ನಾ ದಾನ ಮಾಡ್ತೇನೆ ಅಂತ ಮಾಡ್ದ. ನೋಡಿ, ಈ ಕಥೆಯ ಸ್ವಾರಸ್ಯ ಏನು ಗೊತ್ತಾ, ದಾನ ಮಾಡಿದ ಬಲಿಯನ್ನು ದೇವರು ಯಾಕೆ ತುಳಿದ ಅಂತ ಒಂದು ಪ್ರಶ್ನೆ. ಯಾಕೆ ಕಟ್ಟಿ ಹಾಕಿದ, ಯಾಕೆ ತುಳಿದ, ಶಿಕ್ಷೆ ಯಾಕೆ ಮಾಡಿದ ಅಂತ. ನೋಡಿ, ದಾನ ಮಾಡುವಾಗ ತಲೆ ಬಗ್ಗಿ ಕೊಡಬೇಕಂತೆ. ಈ ಬೀದಿಯಲ್ಲಿ ಯಾರಿಗೋ ಭಿಕ್ಷದವ್ರು ಕೊಡುವಾಗ ತಲೆ ಎತ್ತಿ ಕೊಡ್ತೀರಿ, ಸಂಬಳ ಕೊಡುವಾಗ ತಲೆ ಎತ್ತಿ ಪೇಮೆಂಟ್ ಕೊಡ್ತೀರಿ. ಆದರೆ ಬ್ರಾಹ್ಮಣರಿಗೆ ಕೊಡುವಾಗ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಿ. ನಮಸ್ಕಾರ ಮಾಡಿ ಕೊಟ್ಟದ್ದು ದಾನ ಆಗುತ್ತೆ, ಬಗ್ಗಿ ಕೊಟ್ಟದ್ದು ಬಾಗಿ ಕೊಟ್ಟದ್ದು ದಾನ ಆಗುತ್ತೆ, ಬೀಗಿ ಕೊಟ್ಟದ್ದು ದುರಹಂಕಾರದಿಂದ ಕೊಟ್ಟದ್ದು ತಲೆ ಎತ್ತಿ ಕೊಟ್ಟದ್ದು ಅದು ದಾನ ಆಗಲ್ಲ. ಇವನು ತಲೆ ಎತ್ತಿ ಕೊಟ್ಟ, ಕೀರ್ತಿ ಕಾಮನೆಯಿಂದ ಕೊಟ್ಟದ್ದು, ದೇವರು ಪ್ರೀತನಾಗಲಿ ಅಂತ ಕೊಟ್ಟದ್ದಲ್ಲ. ಮಧ್ವಾಚಾರ್ಯರು ಹೇಳ್ತಾರೆ, ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನ. ಏನು ಮಾಡಿದ್ರು ದೇವರು ಪ್ರೀತನಾಗಲಿ ಅಂತ ಮಾಡಬೇಕೇ ವಿನ ಇನ್ನೊಂದು ಕಾಮನೆ ಇರಬಾರ್ದು. ಇವನು ದಾನ ಮಾಡಿದ ಭಗವಂತ ಪ್ರೀತನಾಗಲಿ ಅಂತಲ್ಲ, ನನಗೆ ಅಯಶಸ್ ಬರಬಾರ್ದು, ಅಕೀರ್ತಿ ಬರಬಾರ್ದು, ಕೀರ್ತಿ ಬರಬೇಕು ಅನ್ನುವ ಬುದ್ಧಿಯಿಂದ ಮಾಡಿದ್ದಾನ. ಆದ್ದರಿಂದ ದೇವರು ಇವನನ್ನು ಕಟ್ಟಿದ, ತಲೆಯ ಮೇಲೆ ಕಾಲಿಟ್ಟು ತುಳಿದ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಏನಾದರೂ ನಾನು ದಾನ ಮಾಡ್ತೀನಿ ಅಂತಂದ. ವಿಂಧ್ಯಾವಳಿಯಿಂದ, ಬಲಿಚಕ್ರವರ್ತಿಯ ಹೆಂಡತಿ ಹೆಸರು ವಿಂಧ್ಯಾವಳಿ. ಅವಳು ಎಲ್ಲೂ ಶಾಪಿಂಗ್ ಗೀಪಿಂಗ್ ಕರ್ಕೊಂಡು ಹೋಗಿರಲಿಲ್ಲ, ಪಾರ್ಕ್ಗೂ ಇಲ್ಲ. ಅವ್ರು ಕರೆದಾಗೆಲ್ಲ ತುಳಸಿ, ಅದು ಮಂತ್ರಾಕ್ಷತೆ, ನೀರು ತರೋದು ಗಂಡನ ಕೈಗೆ, ಇಷ್ಟೇ ಪ್ರೋಗ್ರಾಮ್ಗೆ ಕರಿತಿದ್ದದ್ದು, ಇನ್ನೇನು ಕರೆದಿದ್ದು. ವಿಂಧ್ಯಾವಳಿ ಅಂದದ್ದೇ ತಡ, ಅವಳು ಗಿಂಡಿ ನೀರು ಮಂತ್ರಾಕ್ಷ ಹಿಡ್ಕೊಂಡು ಬಂದೇ ಬಿಟ್ಲು, ಕೈಗೆ ನೀರು ಹಾಕಿದ್ಲು. ಆ 8 ಅಡಿ ಬಲಿ, 3 ಅಡಿ ವಾಮನ, 8 ಅಡಿ ಬಲಿಯಿಂದ ನೀರು ಮಂತ್ರಾಕ್ಷತೆ ಕೃಷ್ಣಾರ್ಪಣ ಅಂದ್ಬಿಟ್ಟ.
3 ಅಡಿ ವಾಮನನ ಕೈಗೆ ಬೀಳಬೇಕಲ್ಲ, ಅವನಿಂದ ಬಿಟ್ಟಿದ್ದಾನೆ. ಇವನ ಕೈಯೊಳಗಿನ್ನೂ ಬಿದ್ದಿಲ್ಲ. ಮಧ್ಯದ ಒಳಗೆ ಪುಟ್ಟ ವಾಮನ ಬೆಳೆದ 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 ಬೆಳೆದ. ಎಷ್ಟು ಬೆಳೆದ ಅಂದರೆ ನೀರು ಬಿಟ್ಟನಲ್ಲ ಯಾರು, ಬಲಿ. ಅವನು ಹೀಗೆ ನೋಡ್ತಿದ್ನಲ್ಲ, ಹೀಗೆ ಶುರು ಮಾಡಿ. ಅವನು ನೋಡ್ತಾ ಇದ್ದರೆ ವಾಮನ ಹೇಗೆ ಬೆಳೆದ ಅಂದರೆ, ಈ ನಕ್ಷತ್ರಗಳಿತ್ತಲ್ಲ ಅದೆಲ್ಲ ದೇವ್ರ ತಲೆಗೆ ಕಿರೀಟದ ಥರ ಆಯ್ತಂತೆ. ಇನ್ನೂ ಬೆಳೆದಂತೆ ದೇವ್ರ ಕುತ್ತಿಗೆಗೆ ಸರ ಆಯ್ತಂತೆ. ಇನ್ನೂ ಬೆಳೆದ ಸೊಂಟಕ್ಕೆ ಡಾಬ ಆಯ್ತಂತೆ. ಇನ್ನೂ ಬೆಳೆದರೆ ನಕ್ಷತ್ರ ಮಾಲೆ ಭಗವಂತನ ಪಾದಕ್ಕೆ ಗೆಜ್ಜೆ ಆಯಿತು. ಎಲ್ಲ ಈಗ ನೋಡಿ ತಲೆಯಲ್ಲಿ ಕಿರೀಟ ಬಿದ್ದೆ ವಿನ ದೇವ್ರ ಪಾದ ಸರಿಯಾಗಿ ಕಾಣಲಿಲ್ಲ. ಯಾರಿಗೆ? ಬಲಿಚಕ್ರವರ್ತಿಗೆ. ಅವನು ದಾನ ಮಾಡಿದ. ದಾನವನ್ನು ತಗೊಂಡ್ಮೇಲೆ ಬಲಿಚಕ್ರವರ್ತಿಗೆ ವಾಮನ ಅಂದ, ದಾನ ಕೊಟ್ಟಾಯ್ತಲ್ಲ, ಇನ್ನು ಅಳಿಯೋ ಪ್ರೋಗ್ರಾಮ್ ನಮ್ಮದು, ನೀವು ಪಕ್ಕಕ್ಕೆ ಬಂದ. ಒಂದು ಪಾದ ಮೇಲೆ ಎತ್ತದ ನೋಡ್ರಿ, ಮೇಲೆಲ್ಲ ಮುಗಿದೋಯ್ತು. ಇನ್ನೊಂದು ಪಾದ ಎತ್ತದ, ಕೆಳಗೆಲ್ಲ ಮುಗಿದೋಯ್ತು. ಕೇಳ್ತಾ ಇದ್ದಾನೆ, ಏನು 3 ಹೆಜ್ಜೆ ಭೂಮಿ ಕೊಡ್ತೀನಿ ಅಂತೀಯ, ಎಲ್ಲಿಡ್ಲಿ 3ನೇ ಹೆಜ್ಜೆ ಎಂದ. ದೇವರಿಗೆ ಸಿಟ್ಟು. ಅವನೇನಂದ, ಬಲಿ ನಿನಗೆ ಏನು ಬೇಕೋ ಕೇಳು ಅಂದ. ನಾನು ಕೊಡ್ತೇನೆ ಎಂದ. ದೇವರಂದ, ನೀನು ಕೊಡಬೇಕಾದ್ರೆ ವಸ್ತು ನಿಂದಾಗಿರಬೇಕು. ನಿನ್ನದಲ್ಲದ ವಸ್ತುವನ್ನು ನೀನು ಹೇಗೆ ಕೊಡ್ತೀಯ? ಸುಮ್ಮನೆ ನಿಮಗೆ ನೆನಪಿಗಿರಲಿ ಅಂತ ಹೇಳ್ತೇನೆ. ಈ ಪುರಾಣ ಗಿರಾಣ ಪ್ರವಚನ ಮಾಡೋರು ಶರ್ಟ್ ಹಾಕ್ಕೊಂಡು ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಪುರಾಣಕ್ಕೆ ಮುಂಚೆ ಶರ್ಟ್ನಲ್ಲಿ ನೇತು ಹಾಕಿ ಪ್ರವಚನ ಮಾಡ್ತಿರ್ತಾರೆ. ಎಲ್ಲ ಆದಮೇಲೆ ಮಂತ್ರಾಕ್ಷತೆ ತಗೊಂಡು ದಕ್ಷಿಣೆ ಕೊಡೋ ಸಂದರ್ಭದಲ್ಲಿ ಯಾರಾದರೂ ಬಂದು ಆಚಾರದೇ ಶರ್ಟ್ ತೊಗೊಂಡು ಅವ್ರ ಜೋಬೊಳಗೆ ಕೈ ಹಾಕಿ, ಎಷ್ಟು ಕೊಡಲಿ ಆಚಾರ್ಯ ದಕ್ಷಿಣೆ ಅಂದ್ರೆ ಏನು ಮಾಡ್ಬೇಕ್ರಿ? ಅವ್ರದ್ದೇ ಜೇಬು, ಅವ್ರದ್ದೇ ದುಡ್ಡು. ಸಿಟ್ಟು ಬರುತ್ತಾ ಇಲ್ಲ? ಭಗವಂತ ಅಂದ, ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ನಂದೇ. ತಗೊಂಡು ನನಗೆ ಎಷ್ಟು ಕೊಡಲಿ ಅಂತ ಕೇಳ್ತೀಯ ನೀನು? ಎಲ್ಲಿ 3ನೇ ಹೆಜ್ಜೆಗೆ ಎಲ್ಲಿಡ್ಲಿ ಭೂಮಿ, ಎಲ್ಲಿದೆ ಜಾಗ ಅಂಥೇಳಿ ಕೇಳುವಾಗ, ನೀನು ವಚನ ಭ್ರಷ್ಟ ಆಗಿದ್ದೀಯ, ಮಾತಿಗೆ ತಪ್ಪಿದ್ದೀಯ, ಅದಕ್ಕೆ ಶಿಕ್ಷೆ ಕಟ್ಟಾಕಿದ್ದ. ವರುಣ ಪಾಶದಿಂದ ಭಗವಂತ ಕಟ್ಟಿದ್ದಾನಂತೆ. ಇದು ಭಕ್ತರು ಭಗವಂತನನ್ನು ಭಕ್ತಿಯಿಂದ ಕಟ್ಟಿದರೆ ಭಗವಂತನು ಕೂಡ ವಾತ್ಸಲ್ಯಪೂರ್ಣವಾದ ಕಟ್ಟಿನಿಂದ ಅವರನ್ನ ಕಟ್ತಾನೆ, ಬಿಡೋದಿಲ್ಲ. ದೇವರನ್ನ ಭಕ್ತರು ಬಿಡಲ್ಲ, ಭಕ್ತರನ್ನು ದೇವರು ಬಿಡಲ್ಲ. ಇವನು ಕಟ್ಟಾಕ್ತಾನೆ, ಅವರು ಕಟ್ಟಾಕಿದ. ಕಡೆಗೆ 3ನೇ ಹೆಜ್ಜೆ ಎಲ್ಲಿಡ್ಲಿ ಇಂದ. ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಬಂದರು. ದೇವ್ರಿಗೆ ಭಾಳ ಬೇಕಾದವರು. ಪ್ರಹ್ಲಾದರಾಜರನ್ನು ದೇವ್ರು ಕೇಳ್ದ, ಏನಪ್ಪ ಬಲಿ, ನಿನ್ನ ಮೊಮ್ಮಗಂದು ಎಲ್ಲ ಕಿತ್ಕೊಂಡ್ಬಿಟ್ಟೆ, ನಿನಗೇನಾದರೂ ಬೇಜಾರ ಅಂತ. ಪ್ರಹ್ಲಾದ ಅಂದ, ಸ್ವಾಮಿ ನಾ ಯಾಕೆ ಬೇಜಾರು ಮಾಡಿಕೊಳ್ಳಿ, ನೀನೇ ಕೊಟ್ಟದ್ದು, ನೀನೇ ಮರಳಿ ಪಡೆದಾಗ ನಾನು ಯಾಕೆ ಬೇಜಾರು ಮಾಡಲಿ? ನಮಗಿದೆಲ್ಲ ಅರ್ಥ ಆಗಬೇಕು ಅಂದರೆ, ಲೌಕಿಕವಾಗಿ ನಿಮ್ಮ ಪಕ್ಕದ ಮನೆಯವರು ಬೀಗ ಹಾಕಿ ಎಲ್ಲೋ ಹೋಗಿರ್ತಾರೆ, ನಿಮ್ಮ ಕೈಲಿ ಕೀ ಕೊಟ್ಟಿರ್ತಾರೆ. ವಾಪಸ್ ಬಂದು ಕೀ ಕೇಳಿದಾಗ ನಿಮಗೆ ಕೊಡಬೇಕಾ ಅಂದರೆ ಕೊಡಬೇಕ್ರಿ, ಅವ್ರದ್ದು ಅವ್ರ ಕೀ ಅವ್ರಿಗೆ ಕೊಟ್ಟರೆ ನಿಮಗೆ ಯಾಕೆ ಬೇಜಾರಪ್ಪ ಅಲ್ವಾ? ಪ್ರಹ್ಲಾದರಾಜರಂದರು, ನಿನ್ನ ಸಂಪತ್ತು ನಿನ್ಗೆ ಕೊಟ್ಟರೆ ನನಗೆ ಯಾಕೆ ಬೇಜಾರು ಅಂದರು. ಆಮೇಲೆ ಈ ಬಲಿಚಕ್ರವರ್ತಿ ಹೆಂಡತಿ ವಿಂಧ್ಯಾವಳಿ ಬಂದಳು, ದೇವರಿಗೆ ನಮಸ್ಕಾರ ಮಾಡಿದ್ಲು. ದೇವರು ಅವಳನ್ನು ಕೇಳ್ದ, ಏನಮ್ಮ ನಿಮ್ಮ ಯಜಮಾನರು ಎಲ್ಲ ದಾನ ಮಾಡಿದ್ರು, ಎಲ್ಲ ಕಳ್ಕೊಂಡ್ರು ಅಂತ ನಿನಗೇನಾದರೂ ಬೇಸರ ಇದೆಯಾ ಅಂದ್ರೆ ಅವಳಂದ್ಲು, ನಮ್ಮ ಯಜಮಾನ್ರದ್ದು ಇನ್ವೆಸ್ಟ್ಮೆಂಟೇ ಇಲ್ಲ ಅಂದ್ಲು. ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರಾಫಿಟ್ ಲಾಸ್ ಯೋಚನೆ ಮಾಡಬೇಕು. ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ತಂದಿಲ್ಲ, ತೊಗೊಂಡು ಹೋಗಲ್ಲ. ಮಧ್ಯದಲ್ಲಿ ಕೆಲವರಿಗೆ ದುರ್ಬುದ್ಧಿ, ನಂದು ಅನ್ನೋದು. ಆ ದುರ್ಬುದ್ಧಿ ಹೋಗುವ ಹಾಗೆ ನೀ ಮಾಡಿದೆ, ನನಗೆ ಯಾಕೆ ಬೇಜಾರು? ಕ್ರೀಡಾತ್ಮನಃ, ನಿನ್ನ ಆಟದ ಬಯಲು, ಇಡೀ ಭೂಲೋಕ ನಿನ್ನ ಆಟದ ಅರಮನೆ, ನಾವೆಲ್ಲ ನಿನ್ನ ಆಟದ ವಸ್ತುಗಳು, ನನಗೆ ಯಾಕೆ ಬೇಜಾರು ಸ್ವಾಮಿ ಅಂದರೆ ದೇವ್ರಂದ, ನಿಮ್ಮ ಫ್ಯಾಮಿಲಿ ಒಳಗೆ ನೀನೇ ರ್ಯಾಂಕ್ ಸ್ಟೂಡೆಂಟ್ ಅಂದ. ಅದಕ್ಕೆ ಅವತ್ತಿಂದಲೂ ಲೇಡೀಸ್ ಫಸ್ಟ್ ಯಾಕೆ ರ್ಯಾಂಕ್ ಸ್ಟೂಡೆಂಟ್ ಅಂದರೆ ದೇವರು ಅವತ್ತು ವರ ಕೊಟ್ಟದ್ದು ಹಾಗೆ ರನ್ನಿಂಗಲ್ಲಿ ಬರ್ತಾ ಇದೆ. ಮನೇಲಿ ಹೆಣ್ಣು ಮಕ್ಕಳು ಮಾಡುವಷ್ಟು ಧರ್ಮವನ್ನು ಗಂಡು ಮಕ್ಕಳು ಏನು ಮಾಡಲ್ಲ. ಇವತ್ತು ಮನೆಯಲ್ಲಿ ಏನಾದರೂ ದೇವ್ರ ಪೂಜೆ ನಡೀತಾ ಇದೆ, ಹಬ್ಬ ನಡೀತಿದೆ ಅಂದರೆ ಇದಕ್ಕೆ ಕಾರಣ ಮನೆಯಲ್ಲಿರುವ ತಾಯಂದರು, ಅವರು ಹಾಕಿ ಕೊಟ್ಟದ್ದೇ ನಡೀಲಿಕ್ಕೆ ಸಾಧ್ಯ. ವಿಂಧ್ಯಾವಳಿ
ಅಷ್ಟು ಉತ್ತಮವಾದ ಹೆಣ್ಣು. ಅವಳ ಮಾತಿಗೆ ಸ್ತೋತ್ರಕ್ಕೆ ಮೆಚ್ಚಿ ಭಗವಂತ ಅಂದ, ಏನು ಮಾಡಲಿ ಹೇಳಿ, ಈಗ ನೀನೇ ಉದ್ಧಾರ ಮಾಡು ಸ್ವಾಮಿ ಎಂದಾಗ ಭಗವಂತ ಬಲಿಚಕ್ರವರ್ತಿಗೆ ಹೇಳ್ತಾನೆ, ಬಲಿ ಏನು ಮಾಡಲಿ ನೀನು ಹೇಳು ಅಂದರೆ ಬಲಿಚಕ್ರವರ್ತಿಯಿಂದ, ಸ್ವಾಮಿ ಎಲ್ಲಿಡ್ಲಿ ಅಂತ ಕೇಳಬೇಡ, ಕುರುಮೇ ಶೀರ್ಷ್ಣಿ, ನಿನ್ನ 3ನೇ ಹೆಜ್ಜೆಯನ್ನು ಈ ನನ್ನ ತಲೆಯಲ್ಲಿಡು ಅಂತ ಕೇಳಿದಾಗ ಭಗವಂತ ತಲೆಯಲ್ಲಿ ಇಟ್ಟ ಕಥೆ ಇಲ್ಲ, ಇಡಕ್ಕೆ ಮುಂಚೆ ಹೇಳ್ತಾ, ನಾನು ನಿನ್ನ ತಲೆ ಮೇಲೆ ಕಾಲಿಟ್ರೆ ನೀನು ಸುತ್ತಳ ಲೋಕಕ್ಕೆ ಹೋಗ್ತೀಯ, ಬೇಸರ ಮಾಡಬೇಡ, ಇಂದ್ರ ಪದವಿಗಾಗಿ ಹಾತೊರಿಬೇಡ, ನಿನಗೊಂದು ಕಲ್ಪಕ್ಕೆ ಮುಂದೆ ಇಂದ್ರನನ್ನಾಗಿ ನಾನೇ ಮಾಡ್ತೀನಿ, ನೀನೇ ಹೋದರೆ ಸ್ವಲ್ಪ ದಿನ, ನಾನೇ ಕೊಟ್ಟರೆ ಲಾಂಗ್ ಟರ್ಮ್ಗಿರ್ಬೋದು, ನಾವು ಪಡೆದದ್ದು ಸ್ವಲ್ಪ, ದೇವರು ಕೊಟ್ಟರೆ ಶಾಶ್ವತ, ದೇವರು ಕೊಟ್ಟದ್ದಕ್ಕಾಗಿ ಬಯಸ್ರಿ, ನೀವು ಪಡೀಲಿಕ್ಕೆ ಹೋಗಬೇಡಿ, ಏನು ಕೊಡ್ತೀಯೋ ಕೊಡು, ಇಟ್ಟಂಗೆ ಇರುವೇನೋ ಹರಿಯೇ ಅಂತನ್ನು, ಹೀಗೆ ಬೇಕು ಹಾಗಬೇಕು, ನಾನು ಹಾಗಿರ್ಬೇಕು ಅದಕ್ಕೆ ಪ್ರಯತ್ನ ಅನ್ಬೇಡ, ಕೊಡುವ ಕಾಲ ಬಂದಾಗ ನಾನೇ ಕೊಡ್ತೇನೆ, ಯೋಚನೆ ಮಾಡಬೇಡ. ಅಲ್ಲಿಯ ತನಕ ದೇವತೆಗಳು ಕೂಡ, ಸ್ವರ್ಗೀಯರಾದ ದೇವತೆಗಳು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳವನ್ನು ನಿನಗೆ ಕೊಡ್ತೇನೆ. ಅಷ್ಟೇ ಅಲ್ಲ, ನಿನ್ನ ಮನೆಯ ಬಾಗಿಲನ್ನು ಗದಾಪಾಣಿಯಾಗಿ ನಾನೇ ಸ್ವತಃ ಕಾಯ್ತೇನೆ. ನೀನು ಬೆಳಗಾಗೆದ್ದು ದೇವ್ರ ಫೋಟೋ ನೋಡಬೇಕಾದ್ದಿಲ್ಲ, ಕಿಟಕಿ ಕಡೆ ನೋಡಿದ್ರೆ ಸಾಕು, ಮೇನ್ ಡೋರ್ ಕಡೆ ನೋಡಿದ್ರೆ ಸಾಕು, ಗದಾಪಾಣಿಯಾಗಿ ನಾನು ನಿನ್ನ ಮನೆ ಬಾಗಿಲು ಕಾಯ್ತೀನಿ. ಭಗವಂತ ಇಷ್ಟು ಅನುಗ್ರಹ ಮಾಡಿ ಪ್ರಹ್ಲಾದರಾಜರಿಗೆ ಹೇಳ್ತಾ ಇದ್ದಾನೆ, ನೀನು ಕೂಡ ಮೊಮ್ಮಗನ ಬಟ್ಟಿಗೆ ಹೋಗು ಅಂತ ಬಲಿಚಕ್ರವರ್ತಿಗೆ ಭಗವಂತ ಅನುಗ್ರಹ ಮಾಡಿದ ಕಥೆಯನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ನಮಗೆಲ್ಲ ಒಂದು ಒಳ್ಳೆ ಸಂದೇಶ ಅಂದರೆ, ದೇವರು ಕೇಳಿದ್ದು 3 ಹೆಜ್ಜೆ, ಬಲಿಗೆ ಕೊಡಲಿಕ್ಕಾಗಲಿಲ್ಲ, ಅದಕ್ಕೆ ದೇವರು ತುಳಿದದ್ದು ಯಾಕೆ ಅಂದರೆ, ದೇವರಿಗೆ ಸಿಟ್ಟಂತ, ನಾ ಕೇಳಿದ್ದೇ ಒಂದು, ನೀ ಕೊಟ್ಟದ್ದೇ ಒಂದು, ನಾ ಏನು ಕೇಳ್ತೀನಿ ಅದನ್ನು ತಿಳಿದು ಕೊಡಬೇಕು. 3 ಹೆಜ್ಜೆ ಅಂದರೆ 3/3 ಕೊಡ್ತಾ ಇದ್ದೀಯಲ್ಲ, ನಾನು ಅದಕ್ಕೆ ಹೇಳಲಿಲ್ಲ, 3 ಹೆಜ್ಜೆ ಸ್ಥಳವನ್ನು ನೀನು ನನಗೆ ಕೊಡು, ನಂದು 3 ನಿನ್ನ ಹತ್ರ ಇದೆ, ಅದನ್ನು ನನಗೆ ಕೊಡು. ಯಾವುದದು 3? ಕಾಯೇನ ವಾಚ ಮನಸ. ದೇವರಿಗೆ ನಾವೆಲ್ಲ ಅರ್ಪಣೆ ಮಾಡಬೇಕಾದ 3 ಪಾದ ದೇವರು ನಮ್ಮ 3ರಲ್ಲಿ ಇಡಬೇಕು. ಎಲ್ಲಿ? ಕಾಯೇನ, ಕಾಯ ಅಂದರೆ ದೇಹ, ಇದರೊಳಗೆ ದೇವರ ಪಾದ ಅಂದರೆ ದೇವರ ಚಿಹ್ನೆ, ಶಂಖ ಚಕ್ರ ಗದಾ ಪದ್ಮ 5 ಮುದ್ರೆಗಳನ್ನು ಧಾರಣೆ ಮಾಡಿದರೆ ದೇಹವನ್ನು ದೇವರಿಗೆ ಕೊಟ್ಟಾಗ ಆಯಿತು. ಯಾಕೆ ಹಾಕ್ಕೋಬೇಕಾಚಾರ ಈ ಮುದ್ರೆ? ನೋಡಿ, ಯಾವುದೇ ಒಂದು ಕಂಪ್ನಿದು ಪ್ರಾಡಕ್ಟ್ ಅಂತ ಗೊತ್ತಾಗಬೇಕಾದ್ರೆ ಅದ್ರ ಸೀಲ್ ಇರಬೇಕ್ರಿ. ಈ ದೇಹ ದೇವರದು ಅಂತ ಗೊತ್ತಾಗಬೇಕಾದ್ರೆ ದೇವರ ಸೀಲ್ ಇಲ್ಲಿರಬೇಕು, ಇದ್ರೆ ಮಾತ್ರ ಈ ದೇಹ ದೇವರಿಗೆ ಅರ್ಪಣೆ ಮಾಡಿದ ಹಾಗೆ. ಕಾಯೇನ ವಾಚ, ಮಾತು, ಮಾತಿನಲ್ಲಿ ದೇವರ ಪಾದ ಅಂದರು ಒಂದೇ, ದೇವರ ಪದ ಅಂದರೆ ವಿಷ್ಣುವಿನ ನಾಮ. ಯಾವಾಗಲೂ ಬಾಯಲ್ಲಿ ಹರೇ ರಾಮ ಅಂತ ಭಗವಂತನ ನಾಮ ಸಂಕೀರ್ತನೆ ಮಾತಿನಲ್ಲಿರಬೇಕು. ಮನಸ್ಸಿನಲ್ಲಿ ದೇವರ ಪಾದ. ತೃತೀಯ ಸ್ಕಂದ ಭಾಗವತದಲ್ಲಿ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಹೇಳ್ತಾನೆ, ಅಮ್ಮ ಮನಸ್ಸಿನ ಒಳಗೆ ನನ್ನ ಪಾದದ ಚಿಂತನೆ, ಸಂಚಿಂತಯದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ಹೃದಯದ ಒಳಗಿನ ಅಜ್ಞಾನದ ಕತ್ತಲೆಯನ್ನು ಕಳಿಬೇಕು ಅಂತಾದರೆ ಆ ಮನಸ್ಸಿನ ಒಳಗೆ ಭಗವಂತನ ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಆ ಭಗವಂತನ ಪಾದದ ಚಿಂತನೆ ಯಾವಾಗಲೂ ಆಗಬೇಕು. ಅಥವಾ ವೇದವ್ಯಾಸ ದೇವರು 4 ಪಾದಗಳಿಂದ ಯುಕ್ತವಾದ 564 ಪದಗಳು ಬ್ರಹ್ಮಸೂತ್ರಗಳನ್ನು ಮಾಡಿದ್ದಾರೆ. ಅದರ ಚಿಂತನೆ ಮಾಡ್ತಾ ಇದ್ದರೆ ನನ್ನ ಅನುಗ್ರಹ ಅವರಿಗೆ ಯಾವಾಗಲೂ ಇರುತ್ತೆ. ಬಲಿಯ ಮನೆಯ ಬಾಗಿಲು ಕಾದೆ ನೀವು 3 ನನಗೆ ಅರ್ಪಣೆ ಮಾಡಿದ್ರೆ, ಮನೆ ಅಲ್ಲ, ನಿಮ್ಮ ಮನಸ್ಸಿನ ಬಾಗಿಲನ್ನು ನಾನು ಕಾಯ್ತೇನೆ. ನಿಮ್ಮ ಮನದ ಒಳಗೆ ಶತ್ರುಗಳು ಪ್ರವೇಶ ಮಾಡಬಾರ್ದು. ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಶತ್ರುಗಳು ನಿಮ್ಮ ಒಳಗೆ ಬಾರದ ಹಾಗೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ ಕಥೆ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದ 8ನೆಯ ಕೊನೆಯ ಕಥೆ, ವಾಮನಾವತಾರದ ಚರಿತ್ರೆ ಅಂತ ತಿಳಿಸ್ತಾ, ಇಂಥ ವಾಮನ ಕೇಳಿದ 3 ಸ್ಥಳವನ್ನು ದೇವರಿಗೆ ನಾವು ಅರ್ಪಿಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.